स्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जय गुरुदेव। ಸಾರಿ, ನಾವು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಕರುಣಾ ಕಟಾಕ್ಷದಿಂದ ಪರಮಾರ್ಥ ಚಿಂತಾಮಣಿ ಪಾರ್ಟ್ 1 ಅದರಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಮಾಡಬೇಕಾಗಿರೋದು 110 ಬರಿಯ ಅರಿವು ಒಂದೇ ಎಂಬ ಸಿದ್ಧಾಂತಕ್ಕೆ ಎಚ್ಚರದ ತರ್ಕವು ಬಾಧಕವಾಗಲಾರದು ಅನ್ನೋದಿದು. ಇದನ್ನು ಚಿಂತನೆ ಮಾಡಬೇಕು, ಮಾಡೋಣ. ಹಾಗಂದ್ರೆ ಏನು? ಅರಿವುಗಳು ತುಂಬ ಇಲ್ಲ, ಒಂದೇ ಇರೋದು. ನಿನ್ನೆ ನಾವು ನೋಡಿದ್ವಿ, ಗಾಢ ನಿದ್ರೆಯಲ್ಲಿ ಬರೀ ಅರಿವು, ಅಪರಂಜಿ, ಚಿನ್ನ, ಗಟ್ಟಿ, ಘನೀಭೂತ ಹಿಂಗೆಲ್ಲ ಹೇಳಿದ್ವಿ. ಒಡವೆನ ಕರಗಿಸ್ಬಿಟ್ರೆ ಅದರಲ್ಲಿ ಬರೀ ಚಿನ್ನ ಮಾತ್ರ ಇರುತ್ತೆ, ಮಟ್ಟ ಎಲ್ಲ ತೆಗೆದಾಕ್ಬಿಡುತ್ತೆ. ಹಾಗೆ ಗಾಢ ನಿದ್ರೆಯಲ್ಲಿ ಉಪಾಧಿಗಳೆಲ್ಲ ಬಿಟ್ಟು ಬರೀ ಪರಮಾತ್ಮನಿರ್ತಾನೆ, ಅನಾತ್ಮ ಎಲ್ಲ ಕರ್ಗೋಗ್ಬಿಡುತ್ತೆ. ಅಲ್ಲಿ ವಾಚಾರಂಭಣಂ ವಿಕಾರ, ಒಡವೆ ಅಂತ ಏನಿತ್ತೋ, ಪ್ರಪಂಚ ಅಂತ ಏನಿತ್ತೋ, ಅವಸ್ಥೆ ಅಂತ ಏನಿತ್ತೋ, ದೃಶ್ಯ ಪ್ರಪಂಚ, ಅದರಲ್ಲಿ ಪ್ರಪಂಚದಲ್ಲಿ ಅರ್ಧ ಡಜನ್ ಇವೆಲ್ಲ ಅನಾತ್ಮಗಳು, ಇವೆಲ್ಲ ಉಪಾಧಿಗಳು, ಇವು ನಿಜವಾಗಿರೋದಲ್ಲ. ಆದ್ದರಿಂದ ನಾವು ನಿದ್ದೆಗೆ ಹೋಗಿದ ತಕ್ಷಣ ಇವಾಗ ಅಸ್ತಿತ್ವ ಇಲ್ಲ, ಉಪಾಧಿಗಳೆಲ್ಲ ಕಳ್ಚ್ಕೊಂಡ್ಬಿಡುತ್ತೆ. ಆವಾಗ ಘನೀಭೂತ, ಅದು ಮಾತ್ರ ಬರೀ ಅರಿವು. ಹೇಗೆ ಒಡವೆ ಕರಗಿಸಿದ್ರೆ ಅದರಲ್ಲಿ ತಾಮ್ರ ಮತ್ತು ಈ ಅರಿವು ಮಟ್ಟ ಎಲ್ಲ ಹೋಗ್ಬಿಟ್ಟು ಬರೀ ಚಿನ್ನ, ಅಪರಂಜಿ ಗಟ್ಟಿಯಾಗಿರುತ್ತೋ, ಹಾಗ ಗಾಢ ನಿದ್ರೆಯಲ್ಲಿ ಜೊಳ್ಳೆಲ್ಲ ತೆಗೆದಾಕಿ ಬರೀ ಗಟ್ಟಿ ಮಾತ್ರ ಇರುತ್ತೆ. ಅಲ್ಲಿಗೆ ಅರಿವುಗಳು ಎಷ್ಟಿದೆ ಒಂದೇ, ಇರುವುಗಳು ಎಷ್ಟಿದೆ ಒಂದೇ, ಆನಂದ ಎಷ್ಟಿದೆ ಒಂದೇ. ಅದನ್ನೇ ನಾವು ಆತ್ಮ ಅನ್ನೋದು, ಅದನ್ನೇ ನಾವು ಎಲ್ಲ ಹೇಳೋದು ಅರಿವು ಅಂತ ಇಟ್ಕೊಂಡೆ. ಇವಾಗ ಅರಿವಿನ ವಿಚಾರ ಆಗ್ತಾ ಇದೆ. ಆದರೆ ದೃಶ್ಯ ಪ್ರಪಂಚದಲ್ಲಿ ಅಥವಾ ಎಚ್ಚರದಲ್ಲಿ ನಮಗೆ ಅರ್ಧ ಡಜನ್ ತೋರಿಸುತ್ತೆ. ಆಧ್ಯಾತ್ಮಿಕ ಅಂದಿದ ತಕ್ಷಣ ಅದರಲ್ಲಿ 19 ಮುಖಗಳಲ್ಲಿ ಒಂದೊಂದು, ಎಷ್ಟೊಂದು ನಿನ್ನೆ ನೋಡಿದ್ವಿ ಬೇಕಾದಷ್ಟು. ಮತ್ತು ಆದಿ ಭೌತಿಕದ ಅರಿವುಗಳು, ಆದಿ ದೈವಿಕದ ಅರಿವುಗಳು, ಎಷ್ಟೊಂದು ಅರಿವುಗಳಿದೆಯಲ್ಲ. ಈ ಅರಿವುಗಳಿಗೆಲ್ಲ ಮತ್ತೆ ಹೇಗೆ ನೀವೇನೋ ಒಂದೇ ಅರಿವು ಅಂತ ಇರಲ್ಲ, ಹೇಗೆ ಅಂತಂದರೆ ಈಗ ನಮಗೆ ಸಂಶಯ ಇಲ್ಲ, ಎಲ್ಲ ಚಿಂತನೆ ಮಾಡ್ಕೊಂಡ್ಬಂದಿದ್ದೀವಿ ಅಲ್ಲ. ಈಗ ನಮ್ಮ ಮನೆಯಲ್ಲಿ ಕರೆಂಟ್ ಇದೆ ಅಂತ ಇಟ್ಕೊಳ್ರೆ, ಕರೆಂಟ್ನಲ್ಲಿ ಒಂದು 0 ಕ್ಯಾಂಡಲ್ ಬಲ್ಬ್ ಇರುತ್ತೆ, ಬರೀ 0 ಕ್ಯಾಂಡಲ್. ಇನ್ನೊಂದು 9 ವಾಟ್ಸ್, ಇವಾಗ ಬರೋದೆಲ್ಲ ಲಿಡ್ ಬಲ್ಬ್ ಅಂತ 9 ವಾಟ್ಸ್ ಇರುತ್ತೆ ಅಂತ ಇಟ್ಕೊಳ್ರೆ. ಹಿಂದೆ ನಮಗೆ ಬರ್ತಾ ಇತ್ತು 0 ಕ್ಯಾಂಡ್ಲು, 45 ಕ್ಯಾಂಡ್ಲು, 60 ಕ್ಯಾಂಡ್ಲು, 100 ಕ್ಯಾಂಡ್ಲು, ಫ್ಲಡ್ ಲೈಟ್ಸ್ ಹಿಂಗೆಲ್ಲ. ಹೋಗಿ 0 ಕ್ಯಾಂಡಲ್ನಲ್ಲಿ ಕರೆಂಟ್ ಎಷ್ಟಿರುತ್ತೆ ಅಷ್ಟೇ, 45 ಕ್ಯಾಂಡಲ್ನಲ್ಲಿ ಅಷ್ಟೇ ಕರೆಂಟ್, ಅಷ್ಟೇ ತಾನೇ ಓಡ್ತಾ ಇರುತ್ತೆ. ಅದರಲ್ಲೇನಾದರೂ ಕಡಿಮೆ ಇರುತ್ತಾ? ಇಲ್ಲ. ಮತ್ತು 60 ಕ್ಯಾಂಡ್ಲು, 100 ಕ್ಯಾಂಡ್ಲು, ಫ್ಲಡ್ ಲೈಟ್ ಅಂತ ಹಾಕ್ತಾರಲ್ಲ ಈ ಸ್ಪೋರ್ಟ್ಸ್ ಆಡುವಾಗ, ಅದರಲ್ಲಿ. ಹಾಗಾದರೆ ವೇರಿಯೇಷನ್ ಎಲ್ಲಿ? ಫಿಲಮೆಂಟ್. ಆ 0 ಕ್ಯಾಂಡಲ್ನಲ್ಲಿ ಆ ಫಿಲಮೆಂಟ್ ಹೆಚ್ಚು ಕಡಿಮೆ, 45, 60 ಅದು ಫಿಲಮೆಂಟ್ ಅಂತ ಹೇಳುತ್ತೆ ಹೊರತು ಕರೆಂಟ್ ಹೆಚ್ಚು ಕಡಿಮೆ ಓಡಲ್ಲ. ಕರೆಂಟ್ಗಳು ಎಷ್ಟಿದೆ? ಒಂದೇ ಕರೆಂಟ್ ಇರೋದು.
ನಾವು ಹೇಳುವಾಗ ಇದು ರೂಮಿನ ಬೆಳಕು, ಪಡಸಾಲೆ ಬೆಳಕು, ಆ ಟ್ಯೂಬ್ಲೈಟ್ ಬೆಳಕು, ಇದ್ರ ಬೆಳಕು ಹಿಂಗೆಲ್ಲ ಹೇಳ್ತೀವಲ್ಲ. ಇಷ್ಟೊಂದು ಬೆಳಕುಗಳಿದೆಯಾ? ಕರೆಂಟ್ಗಳು ಅಷ್ಟೊಂದು ಇದೆಯಾ? ಇಲ್ಲ. ಅದೇ ರೀತಿ ನಮ್ಮ ದೃಶ್ಯ ಪ್ರಪಂಚದಲ್ಲಿ ಇಷ್ಟೆಲ್ಲ ಅರಿವುಗಳು ಇದ್ದರೂ ನಾವು ಒಂದೇ ಅರಿವು ಅಂತ ಹೇಳ್ತೀವಿ. ನಿನ್ನೆ ಚೆನ್ನಾಗಿ ಅದನ್ನು ವಿಮರ್ಶನೆ ಮಾಡಿದ್ವಿ. ಅದ್ರ ಬಗ್ಗೆ ನಮಗೆ ಇವಾಗ ಸಂಶಯ ಇಲ್ಲ. ಇಲ್ಲಿ ಇವತ್ತು ನಾವು ಅದನ್ನು ನೋಡಬೇಕಾಗಿದೆ. ಬರಿಯ ಅರಿವು ಒಂದೇ. ಈಗ ನಾವು ಅದೇ ಥರ ನಾವು ಗಣಪತಿ ಅಂತ ನೋಡಿದ್ವಿ, ಮಣ್ಣಿಂದ ಮಾಡಿದ್ದು 6 ಅಡಿ ಗಣಪತಿ. ಈಗ ಮಣ್ಣು ಬೇರೆ, ಗಣಪತಿ ಬೇರೆ, ಪಾರ್ಟಿಷನ್ ಮಾಡೋಕ್ಕೆ ಬರಲ್ಲ. ಮತ್ತು ನೀವು ಸೊಂಡ್ಲ ಅಂತ ಏನು ಹೇಳ್ತೀರೋ, ಗಣಪತಿಯ ಮುಂದಿನ ಭಾಗ ಅನ್ನಿ, ಹಿಂದಿನ ಭಾಗ ಅನ್ನಿ, ಅಥವಾ ಎದೆ ಭಾಗ ಅನ್ನಿ, ತಲೆ ಅಂತನ್ನಿ, ಕತ್ತನ್ನಿ, ಹೊಟ್ಟೆ ಅಂತನ್ನಿ, ಕಾಲುಗಳು, ಕೈಗಳು, ಸೊಂಟ, ಏನು ಹೇಳಬೇಕಾದ್ರೆ ಹೇಳಿ, ಹೊಟ್ಟೆ ಹೇಳಿ, ಹಾವು ಹೇಳಿ, ಇಲಿ ಹೇಳಿ, ಎಲ್ಲವೂ ಮಣ್ಣೆ. ಅದೇ ರೀತಿ ನೀವು ಕರ್ಮೇಂದ್ರಿಯಗಳ ಜ್ಞಾನ, ಜ್ಞಾನೇಂದ್ರಿಯಗಳ ಜ್ಞಾನ, ಪ್ರಾಣಗಳ ಜ್ಞಾನ, ಮನಸ್ಸಿನ ಜ್ಞಾನ, ಬುದ್ಧಿಯ ಜ್ಞಾನ, ನೀವು ಏನು ಬೇಕಾದರೂ ಹೇಳಿ, ಅದ್ರ ಜೊತೆಗೆ ನಿಮ್ಮ ಜ್ಞಾನ ಬೇರೆ, ನನ್ನ ಜ್ಞಾನ ಬೇರೆ. ನನ್ನಲ್ಲೇ ಜ್ಞಾನಗಳು ಬದಲಾವಣೆ ಆಗ್ತಾ ಇರುತ್ತೆ. ನೋಡ್ರಿ, ನನ್ನಲ್ಲಿ ಮೊದಲು ಜ್ಞಾನ ಇರೋಲ್ಲ. ಆ ಮಗು ಇದ್ದಾಗ ಅದರ ಜ್ಞಾನ ಬೆಳೆಯುತ್ತೆ, ಅದು ಹುಟ್ಕೊಳ್ಳುತ್ತೆ. ಮೊದಲು ಜ್ಞಾನ, ಅರಿವು, ಅದು ಮೊದಲು ತಂದೆ ತಾಯಿ ಅನ್ನೋದು ಗೊತ್ತಾಗುತ್ತೆ, ತಾನು ಯಾರು ಅನ್ನೋದು ಗೊತ್ತಾಗುತ್ತೆ. ತಂದೆ ತಾಯಿಗಳು ವಿದ್ಯಾಭ್ಯಾಸ ಕೊಟ್ಟಾಗ ಅದರ ಜ್ಞಾನ ಬೆಳೀತಾ ಬರುತ್ತೆ, ಗುರುಗಳಿಂದ ಇನ್ನೂ ಬೆಳೆಯುತ್ತೆ. 20ನೇ ವರ್ಷಕ್ಕೆ ಅದರ ಜ್ಞಾನ ಚೆನ್ನಾಗಿ ಬೆಳೆಯುತ್ತೆ. ಮತ್ತು 60 ವರ್ಷ ಆಗೋಷ್ಟೊತ್ತಿಗೆ ಅರಳು ಮರಳು ಅಂತ ಹೇಳಿ ಜ್ಞಾನ ಕಡಿಮೆ ಆಗುತ್ತೆ. ಕಾಫಿ ಟೀ ಕುಡಿದ್ರೆ ಜ್ಞಾನ ಜಾಸ್ತಿ ಆಗುತ್ತೆ. ಮತ್ತು ಅದೇ ರೀತಿ ನಾನು ಈ ಆಲ್ಕೋಹಾಲು ಇಂಥವೇನೋ ಸೇವಿಸಿದ್ರೆ ನನ್ನ ಜ್ಞಾನ ಕಡಿಮೆ ಆಗುತ್ತೆ. ಕ್ಲೋರೋಫಾರ್ಮ್ ಕೊಟ್ಟರೆ ಜ್ಞಾನನೇ ಇರೋಲ್ಲ, ಪ್ರಜ್ಞೆ ಇರೋದಿಲ್ಲ. ಮತ್ತು ಎಲ್ಲಾದರೂ ಏಟು ಬಿದ್ದರೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚು ಕಡಿಮೆ ಆದಾಗ ಕೋಮಾಗೂ ಹೋಗ್ಬಿಡ್ತಾರೆ, ಪ್ರಜ್ಞೆ ಇರಲ್ಲ ವರ್ಷಗಟ್ಟಲೆ. ಹೀಗೆಲ್ಲ ವೇರಿಯೇಷನ್ ಆಗ್ತಾ ಇದೆಯಲ್ಲ. ಈ ಜ್ಞಾನಗಳು ಬೇರೆ, ಅದರಿಂದ ಎಲ್ಲ ಒಂದೇ ಜ್ಞಾನ ಹೇಗಾಗುತ್ತೆ ಸ್ವಾಮಿ ಹೇಳ್ರಿ ಅಂತ ಒಂದು ಪ್ರಶ್ನೆ. ಈ ಬಾಳನಿದ್ರಲ್ಲಿ ಘನೀಭೂತವಾಗಿದೆ. ಎಚ್ಚರದಲ್ಲಿ ಇಷ್ಟು ವೇರಿಯೇಷನ್ಸ್ ಇರೋದರಿಂದ ಇದು ಮತ್ತೆಲ್ಲ ಒಂದೇ ಹೇಗಾಗುತ್ತೆ ಸ್ವಾಮಿ ಅಂತ ಒಂದು ಪ್ರಶ್ನೆ. ಆದರೆ ಇಷ್ಟು ಎಕ್ಸಾಂಪಲ್ಸ್ ಕೊಟ್ವಲ್ಲ, 2 ಕರೆಂಟಿಂದು, ಮಣ್ಣಿನ ಗಣಪತಿ, ಮಣ್ಣು, ಅದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಕೋಬೇಕು ನಾವು. ಹಾಗಾದರೆ ಒಂದೇ ಅರಿವು ಒಂದೇ ಇರೋದು, ಚಿನ್ನ ಒಂದೇ ಇರೋದು, ಅದರಲ್ಲಿ ಅಷ್ಟು ಒಡವೆಗಳಾಗೋಯ್ತಲ್ಲ. ಅಥವಾ ಒಂದು ಸರ ಆಗಿದ ತಕ್ಷಣ ಅದರಲ್ಲಿ ಡಾಲರು, ಪೆಂಡೆಂಟು, ಮತ್ತು ಅದರ ಹ್ಯಾಂಗಿಂಗ್ಸು, ಮತ್ತು ಅದರ ಹುಕ್ಕು ಎಲ್ಲ ಚಿನ್ನವೇ. ಅದೇ ರೀತಿ ಬೇರೆ ಬೇರೆ ಹೇಗಾಗುತ್ತೆ ಅಂತ ಒಂದು ಪ್ರಶ್ನೆ. ಅರಿವು ಬರಿಯ ಅರಿವಾಗಿಯೂ ಇದೆ, ಎಚ್ಚರ ಕನಸುಗಳ ಅರಿವಿನ ರೂಪವನ್ನೂ ತಳೆಯುತ್ತದೆ. ಗಾಢನಿದ್ರೆಯಲ್ಲಿ ಬರೀ ಅರಿವಾಗಿದೆ, ಎಚ್ಚರ ಕನಸುಗಳು ದೃಶ್ಯ ಪ್ರಪಂಚದಲ್ಲಿ ಅರಿವಿನ ರೂಪ ಬೇಕಾದಷ್ಟು ಆಗ್ಬಿಟ್ಟಿದೆ ಅಂತ ಹೇಳ್ತೀರಲ್ಲ. ಹೇಗೆ ಸರಿಯಾಗತ್ತಿದು? ಎಲ್ಲ ಪ್ರಶ್ನೆಗಳು ಹಿಂಗೆ ಹಾಕ್ಕೊಂಡು ಬರ್ತಾರವರು. ಮತ್ತು ಇದಲ್ಲದೆ 2 ಬಗೆಯ ಅರಿವುಗಳು ಇಷ್ಟೊಂದು ಭೇದವಿದೆ ನೋಡ್ರಿ. ಇವಾಗ ಏನಾಯಿತು? ನೀವೇ ಗಾಢನಿದ್ರೆಯ ಅರಿವು ಬರೀ ಅರಿವು ಅಂತೀರ, ಎಚ್ಚರದ ಅರಿವು ಅನೇಕವು ಅಂತ ಹೇಳ್ತೀರ. ಅಲ್ಲಿಗೆ ಅವ್ರು ಹೇಳ್ತಾರೆ ಇಲ್ಲಿ ನೋಡ್ರಿ, 2 ಅರಿವು ನಿಮ್ಮ ಪ್ರಕಾರನೇ ಆಯಿತು, ಭೇದ ಕಾಣಿಸ್ಕೊಂತು. ನಿದ್ರೆಯಲ್ಲ ಅರಿವು ಹೇಗಿರುತ್ತಪ್ಪ? ನಿದ್ರೆಯನ್ನೆಲ್ಲ ಅರಿವು ಏರುಪೇರಾಗತ್ತಾ? ಇಲ್ಲ. ಅದರಲ್ಲಿ ಹುಟ್ಟೋದು ಇಲ್ಲದೆ ಇರೋದು ಆಗತ್ತಾ? ಆಗೋದಿಲ್ಲ. ಅಲ್ಲಿ ಬಹುತ್ವ ಉಂಟಾ? ಇಲ್ಲ. ಭೇದ ಇದೆಯಾ? ಇಲ್ಲ. ಅದರಲ್ಲಿ 0 ಕ್ಯಾಂಡ್ಲು ಹಿಂಗೆಲ್ಲ ಹೆಚ್ಚು ಕಡಿಮೆ ಇದೆಯಾ? ಇಲ್ಲ. ಅದರಲ್ಲಿ ಸುಪೀರಿಯರು ಅರಿವು, ಕಡಿಮೆ ಅರಿವು, ಹಿಂಗೇನೋ ಭೇದ ಇದೆಯಾ? ಭೇದನೇ ಇಲ್ಲ. ಧರ್ಮ ಅಧರ್ಮದ್ದು ಇಲ್ಲ. ಮತ್ತು ಧರ್ಮಭೂತ ಜ್ಞಾನಗಳು ಅಲ್ಲಿ ಎಷ್ಟೊಂದಿದೆ, ಅಲ್ಲ ಆ ಥರ ಇದೆಯಾ? ಇಲ್ಲ. ಬಾಧ್ಯ ಬಾಧಕ ಇದೆಯಾ? ಇಲ್ಲ. ನೋಡ್ರಿ, ಇಷ್ಟೆಲ್ಲ ಎಚ್ಚರ ಕನಸುಗಳಲ್ಲಿ ಇದೆ. ಈ ಎಚ್ಚರದ ತಿಳುವಳಿಕೆ ಬೆಳೆಯುತ್ತಲೇ ಇರುತ್ತದೆ ಅಲ್ವಾ? ನಮ್ಮ ಎಚ್ಚರದ ತಿಳುವಳಿಕೆ ನಾನು ಹೇಳಿದೆ ಆವಾಗಲೇ, ಅದು ಒಬ್ಬರಲ್ಲಿ ಒಂದೇ ಪರಿಣಾಮದಿಂದ ಒಂದೊಂದು ಜನಾಂಗದಲ್ಲೂ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಇಂಥ ವಿಲಕ್ಷಣವಾಗಿರೋ 2 ರೂಪಗಳು ಒಂದೇ ಅರಿವು ಅಂತ ಹೇಗಾಗುತ್ತೆ ಅಂತ ಒಂದು ಪ್ರಶ್ನೆ.
ನೋಡ್ರಿ ಹೇಗಿದೆ. ಇವೆಲ್ಲ ಗಾಢ ನಿದ್ರೆಯಲ್ಲಿ ಎಚ್ಚರದಲ್ಲಿರೋದು. ಗಾಢ ನಿದ್ರೆಯಲ್ಲಿ ಬರೀ ಅರಿವು. ನೀವು ಬರೀ ಅರಿವು ಅದೇ ಅಂತೀರಾ, ಎಚ್ಚರದಲ್ಲಿರೋದು ಅದೇ ಹೀಗೆ ತೋರ್ತಾ ಇದೆ. ಮಣ್ಣೇ ಗಣಪತಿಯಾಗಿ ತೋರ್ತಾ ಇದೆ, ಕರೆಂಟೇ 0 ಕ್ಯಾಂಡ್ಲು, 45 ಕ್ಯಾಂಡ್ಲು, 60 ಕ್ಯಾಂಡ್ಲು ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಹಿಂಗೆ ಹೇಳ್ತಾ ಇದ್ದೆ ನಾನು. ಚಿನ್ನವೇ ಒಡವೆಯ ಆ ರೂಪಗಳ ತೋರ್ತಾ ಇದೆ, ಹಾಗೆಲ್ಲ ಅರ್ಥ ಆಗುತ್ತೆ ನಮಗೆ. ಬಟ್ ಇದು ಹೇಗೆ ಸಾಧ್ಯ ಅಂತ ಒಂದು ಪ್ರಶ್ನೆ ಇದ್ದೇ ಇರುತ್ತಿದ್ದು. ಇಲ್ಲಿ ಅನೇಕವಾದ ಜ್ಞಾನಗಳು ನಾವು ಹೇಳ್ತೀವಲ್ಲ, ಇದು ಹೇಗೆ ಅಂತ. ಇದು ಅಂತಃಕರಣಕ್ಕೆ ಸಂಬಂಧಪಟ್ಟಿರೋ ಜ್ಞಾನ, ಇದು ವೃತ್ತಿಯ ಜ್ಞಾನ, ಇದು ವ್ಯವಹಾರದ ಜ್ಞಾನ. ನೋಡ್ರಿ, ಆ ವ್ಯವಹಾರದಲ್ಲೂ ಅಷ್ಟೇ. ನೀವು ದೃಶ್ಯ ಪ್ರಪಂಚ ತಗೊಳ್ರಿ, ಅದರಲ್ಲಿ ನೀವೆರಡೇ ಹೇಳ್ತೀರಾ. ಒಂದು ವ್ಯವಹಾರಿಕ ಅರಿವು, ಪ್ರಾತಿಭಾಸಿಕ ಅರಿವು. ನೋಡ್ರಿ ಎಷ್ಟು ನೀವು ಕಿಲಾಡಿಗಳು, ಹೀಗೆಲ್ಲ ಹೇಳ್ತೀರಿ ನೀವು ಅಂತ ಹೇಳೋದು. ಅದಕ್ಕೆ ನಮ್ಮ ಮೇಲೆ ಅವನು ಗುಬೆ ಕುಂಡ್ರಿಸ್ತಾ ಇದ್ದ. ಇಲ್ಲಿ ಏನಾಗುತ್ತೆ ನಮಗೆ ಅಂತಂದರೆ, ಇಲ್ಲಿ ಎಚ್ಚರದ ದೃಷ್ಟಿಯಿಂದ ನೋಡಿದಾಗ ಕರೆಕ್ಟ್ ಅನಿಸುತ್ತೆ. ಅನಾತ್ಮದ ದೃಷ್ಟಿಯಿಂದ ನೋಡಿದ್ರೆ ಅವ್ರು ಹೇಳೋದು ಸರಿ ಅಂತಲೇ ಅನಿಸುತ್ತೆ. ವ್ಯವಹಾರದ ದೃಷ್ಟಿಯಿಂದ ನೋಡಿದ್ರೆ ಹೌದು ಅನಿಸುತ್ತೆ. ಆದರೆ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡ್ರಿ, ಮುಕ್ತರಾದವರ ದೃಷ್ಟಿಯಿಂದ ನೋಡ್ರಿ, ಅನುಭವದ ದೃಷ್ಟಿಯಿಂದ ನೋಡ್ರಿ, ಅವಾಗ ಹಿಂಗೆ ಅನಿಸುತ್ತಾ ಅದನ್ನು ಹೇಳಿದ್ದಾರೆ. ಇಲ್ಲಿ ನಮಗೇನಾಗುತ್ತೆ ಅಂದರೆ, ಸಾಧನೆ ಮಾಡೋಕ್ಕೆ ಮೊದಲು ನಮಗೆ ನಾನು ಹುಟ್ಟಿದ್ದೀನಿ, ಬೆಳಿತೀನಿ, ಒಂದು ದಿನ ಸತ್ತೋಗ್ತೀನಿ, ನಮಗೇನು ಶರೀರ ಪಟ್ಟಾಗಿ ಹಿಡ್ಕೊಂಡ್ಬಿಡ್ತೀವಿ. ನಾವು ಇಟ್ಕೊಳ್ಳೋದಲ್ಲ, ನಮ್ಮ ಅನುಭವ ಇರೋದೇ ಹೀಗೆ. ಆದರೆ ಸಾಧನೆ ಮಾಡಿ ಈ ಉಪಾಧಿಗಳನ್ನ ಬಿಟ್ಕೊಂಡು ನಿದ್ದೆಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ? ಎಲ್ಲ ಉಪಾಧಿಗಳು ಬಿಡ್ತೀವಿ. ಕರ್ಮೇಂದ್ರಿಯಗಳು ತಮ್ಮ ಕೆಲಸವನ್ನು ಸ್ವಿಚ್ ಆಫ್ ಮಾಡುತ್ತೆ, ಜ್ಞಾನೇಂದ್ರಿಯಗಳು ಸ್ವಿಚ್ ಆಫ್ ಆಗುತ್ತೆ. ನಮಗಿದು ಹಿಂಗೆ ಗೊತ್ತಾಗೋದಿಲ್ಲ. ನಿಮಗೆ ದೇಹ ತುಂಬ ಆಯಾಸ ಆಗಿರಬೇಕು, ದಣದಿರಬೇಕು. ಎಲ್ಲೋ ಮೈಸೂರಿಗೆ ಹೋಗಿ ಬರ್ತೀರ ಅಂತ ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ. ಟ್ರಿಪ್ ಹೋಗಿ ಬಂದಾಗ ತುಂಬ ದಣವಾಗಿಬಿಟ್ಟಿರುತ್ತೆ, ಫಿಸಿಕಲಿ ಆ್ಯಂಡ್ ಮೆಂಟಲಿ. ನೀವು ಅವಾಗ ಮಲ್ಕೊಂಡ್ರಿ ನೋಡ್ರಿ ಏನಾಗುತ್ತೆ ಅನ್ನೋದು. ನಿಮ್ಗೆ ಅವಾಗ ಕೈ ಕಾಲು ಅಲ್ಲಾಡ್ಸೋಕ್ಕೆ ಮನಸ್ಸಿರಲ್ಲ, ಎಲ್ಲ ಮೈಕೆ ನೋವು ಬಂದುಬಿಟ್ಟಿರುತ್ತೆ. ಕೈ ಕಾಲು ಅಲ್ಲಾಡ್ಸೋಲ್ಲ, ಕೈ ಕಾಲುಗಳು ಸ್ವಿಚ್ ಆಫ್. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಕಣ್ಣು ತೆಗೆದಿರೋದು ಮುಚ್ಕೊಂಡಿರ್ತೀರ. ಕೇಳಿದ್ರು ನಿಮ್ಗೆ ಅಲ್ಲಿ ಲೋ ಕೇಳ್ದಂಗೆ ಆಗ್ತಾ ಇರುತ್ತೆ. ಇಂದ್ರಿಯಗಳು ಒಂದೊಂದೇ ಸ್ವಿಚ್ ಆಫ್ ಆಗ್ತಾ ಇರುತ್ತೆ. ಆದ್ದರಿಂದ ಅವು ಸ್ವಿಚ್ ಆಫ್ ಆಗಿರುತ್ತೆ. ಸೊ ಅವು ಸ್ವಿಚ್ ಆಫ್ ಆಗಿರುತ್ತೆ ಅಲ್ಲಿ. ಮತ್ತೆ ಮನಸ್ಸು ಸ್ವಿಚ್ ಆಫ್ ಆಗಿರುತ್ತೆ, ಬುದ್ಧಿ ಸ್ವಿಚ್ ಆಫ್, ಚಿತ್ತ ಸ್ವಿಚ್ ಆಫ್, ಎಲ್ಲವೂ ಸ್ವಿಚ್ ಆಫ್ ಆಗಿರುತ್ತೆ. ನಾನು ಅಹಂಕಾರ ಸ್ವಿಚ್ ಆಫ್ ಆಗಿರುತ್ತೆ. ಹಾಗೆ ನಾವೆಲ್ಲ ಸ್ವಿಚ್ ಆಫ್ ಆದಾಗ ನಮ್ಮ ನಿಜವಾದ ಸ್ವರೂಪದಲ್ಲಿ ಬಂದು ನಿಂತ್ಕೊತೀವಿ ಅಂತ ಹೇಳ್ತಾರೆ. ಹಾಗೆ ಸಾಧನೆ ಮಾಡಿಕೊಂಡು ಸಾಧನೆ ಮಾಡ್ತಾ ಇದ್ದಾಗ ಕರ್ಮೇಂದ್ರಿಯಗಳನ್ನ ಬಿಟ್ಕೋಬೇಕು, ಜ್ಞಾನೇಂದ್ರಿಯಗಳನ್ನ ಬಿಟ್ಕೋಬೇಕು. ಒಂದೊಂದೇ ಬಿಟ್ಕೊತ ಕೊನೆಗೆ ಮನಸ್ಸು ಕೂಡ ಬಿಟ್ಕೊಂಡು ಆತ್ಮನಲ್ಲಿ ನಿಂತಾಗ ನಮ್ಗೆ ಅನುಭವ ಹೇಗೆ ಬರುತ್ತೆ ಅಂದರೆ, ನನಗೆ ಅಂದು ಶರೀರ ಇರಲಿಲ್ಲ, ಇಂದು ಶರೀರ ಇಲ್ಲ, ಮುಂದು ಯಾವತ್ತೂ ಶರೀರ ನನಗೆ ಬರೋದಿಲ್ಲ ಅಂತ ಅನುಭವ ಬರುತ್ತಂತೆ. ಅಲ್ಲ, ಹಗ್ಗ ಅಂತ ಕಂಡ ಮೇಲೆ ಹಾವು ಅಂದಿತ್ತು, ಇಂದಿತ್ತು, ಮುಂದೆ ತಿರ್ಗಾ ತೋರುತ್ತೆ ಅನ್ಸುತ್ತಾ? ಹಂಗೆ ಅನುಭವ ಆಗುತ್ತೆ. ಒಂದು. ಎರಡನೇದು, ನನಗೆ ಮಾತ್ರ ಅಲ್ಲ ಬೇರೆಯವ್ರಿಗೂ ಹೀಗೆ ಇರೋದು ಅಂತ ಗೊತ್ತಾಗುತ್ತಂತ ಅವನಿಗೆ. ಬೇರೆಯವ್ರಿಗೂ ಯಾವಾಗಲೂ ಶರೀರ ಇಲ್ಲ, ಹುಟ್ಟೇ ಇಲ್ಲ. ನಾನು ಹುಟ್ಟಿದ್ರೆ ಅಲ್ವಾ ಅನಿಸ್ಬೇಕಾಯ್ತಾಯಿತು. ತತ್ವದಲ್ಲಿ ನಿಂತ ಮೇಲೆ ಹೇಳ್ತಾ ಇರೋದು, ಎಚ್ಚರದಲ್ಲಿ ಸಾಧನೆ ಮಾಡಿ ಬಿಟ್ಕೊಂಡಾಗ ಆಗೋ ಅನುಭವ. ಇದು ಅನುಭವಸ್ಥರು ಹೇಳಿರೋದು, ಭಗವತ್ಪಾದರದು ಪ್ರವಚನದಲ್ಲಿ ಕೇಳಿ. ಇದನ್ನೇ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತಾರೆ.
ಆದ್ದರಿಂದ ಆ ಅನುಭವ ಹಾಗೆ ಬರುತ್ತೆ. ನಮ್ಗೆ ಅದು ಗೊತ್ತಿಲ್ಲದೆ ಇರೋದ್ರಿಂದ ನಾವು ಎಕ್ಸಾಂಪಲ್ ನೋಡ್ಕೋಬೇಕು. ಅದಕ್ಕೆ ನಿಮ್ಗೆ ಆವಾಗ ಹಾವು ಹಗ್ಗದ್ದು ಹೇಳ್ತಾ ಇರ್ತೀನಿ ಇದ್ರ ಜೊತೆಲಿ. ನಮ್ಗೆ ಇದು ಗೊತ್ತಾಗುತ್ತೆ. ಯಾಕೆ ಅಂದರೆ ನಮಗೆ ಹಾವು ಗೊತ್ತು, ಹಗ್ಗನೂ ಗೊತ್ತಿರುತ್ತೆ. ಆಮೇಲೆ ಇನ್ನೇನು ಗೊತ್ತಾಗುತ್ತೆ, ಆ ತತ್ವದಲ್ಲಿ ನಿಂತಾಗ ನನಗೆ ಮಾತ್ರ ಅಲ್ಲ, ಶರೀರ ಅಂದಿಲ್ಲ ಇಂದಿಲ್ಲ ಮುಂದಿರೋದಿಲ್ಲ, ಬೇರೆಯವ್ರಿಗೂ ಶರೀರ ಎಂದೆಂದೂ ಇಲ್ಲ ಅಂತ ಗೊತ್ತಾಗುತ್ತಂತೆ. ಅದೆಷ್ಟು ಚೆನ್ನಾಗಿದೆ ನೋಡ್ರಿ. ಇವಾಗ ನಾನೊಬ್ಬ ಮುಕ್ತನಾಗ್ತೀನಿ, ನಾನೊಬ್ಬ ಮುಕ್ತನಾಗಿದ್ದೀನಿ, ನಾನೊಬ್ಬ ಉದ್ಧಾರ ಆಗಿದ್ದೀನಿ. ಬೇರೆಯವ್ರು ಹಾಳಾಗೋಗ್ಲಿ ತಂಗೆ ಅನ್ಸಲ್ಲ, ಅನ್ಸಿದ್ರೆ ಅವ್ನು ಮುಕ್ತನಾಗಿಲ್ಲ. ಈ ಮುಕ್ತನಾದ ಮೇಲೆ ಅದ್ವೈತ ತತ್ವದಲ್ಲಿ ನಿಂತರೆ ಇನ್ನು ಬೇರೆಯವರು ಎಲ್ಲಿರ್ತಾರೆ? ಅಕಸ್ಮಾತ್ ವ್ಯವಹಾರ ದೃಷ್ಟಿಯಿಂದ ಅವರು ಇದ್ದಾರೆ ಅಂದರೆ ಅವ್ರಿಗೂ ಹಾಗೆ. ನಮಗಿಲ್ಲ ಅರ್ಥ ಆಗಲ್ಲ. ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಈಗ ನನಗೆ ಹಾವು ಅಂತ ಹೆದರ್ಕೊತಾ ಇದೆ. ನನಗೆ ಸತ್ಯವಾಗಿತ್ತು ಹಾವು 100%. ಹಗ್ಗ ಅಂತ ಗೊತ್ತಾಯ್ತು, ಯಾರೋ ಹೇಳಿದ್ರು, ಟಾರ್ಚ್ ಹಾಕಿ ತೋರಿಸಿದ್ರು, ನನಗೆ ಗೊತ್ತಾಯಿತು ಹಗ್ಗ ಅಂತ ಗೊತ್ತಾಯ್ತು. ಇವಾಗ ನಾವೇನು ಅನ್ಕೊತೀವಿ, ಅರೆ ನಾನು ಹಾವು ಅಂತ ತಿಳ್ಕೊಂಡಿದ್ನಲ್ಲ, ಹಾವಲ್ಲ. ಹೋಗ್ಲಿ, ಇವಾಗ ನನಗೆ ಹಗ್ಗ ಅಂತ ಗೊತ್ತಾಯ್ತಲ್ಲ, ಇವಾಗಲೂ ಇಲ್ಲ. ಹೋಗ್ಲಿ, ಮುಂದೆ ಹಾವಾಗಿ ಬರುತ್ತಾ ಯಾವಾಗಲಾದರೂ? ಎಂದೆಂದೂ ಬರಲ್ಲ. ನನಗೆ ಸರಿ, ನಾನು ಗೆದ್ಕೊಂಡ್ಬಿಟ್ಟೆ, ನಂದು ಆಗೋಯ್ತು, ಬೇರೆಯವ್ರು ಹಾಳಾಗೋಗ್ಲಿ, ಅವ್ರಿಗೆ ಹಾವು ಕಾಣಿಸ್ಲಿ ಅಂತೀವ ಅಂದರೆ ಆಗುತ್ತಾ? ಬೇರೆಯವ್ರಿಗೂ ಕೂಡ ಅವರು ತಪ್ಪಾಗಿ ತಿಳ್ಕೊಂಡಾಗಲೂ ಹಾವಲ್ಲ, ಅವರು ಸರಿಯಾಗಿ ತಿಳ್ಕೊಂಡಾಗಲೂ ಹಾವಲ್ಲ. ಮುಂದೆ ಯಾರ್ಯಾರಿಗೂ ಹಾವಾಗಿರೋದಿಲ್ಲ ಅದು. ನೋಡ್ರಿ, ಎಕ್ಸಾಂಪಲ್ ನಮ್ಗೆ ಅರ್ಥ ಆಗುತ್ತೆ. ಈ ಶರೀರದ ವಿಚಾರ ನಮ್ಗೆ ಅರ್ಥ ಆಗಲ್ಲ, ಬ್ರಹ್ಮಜ್ಞಾನಿಗಳಿಗೆ ಹೇಳಿದ್ರೆ ಗೊತ್ತಾಗೋದು. ಅದಕ್ಕೆ ನಾವು ಎಕ್ಸಾಂಪಲ್ ಕಂಪೇರ್ ಮಾಡ್ಕೋಬೇಕು. ಮತ್ತು ನಾವು ಇನ್ನೊಂದೇನು, ಇದು ನೋಡ್ರಿ ಎಂಥ ಅನುಭವ. ಈ ಅನುಭವನ ಪಡಿಬೇಕು ನಾವು. ಈ ಅನುಭವ ಪಡೆಯೋದಕ್ಕೆ ಸಾಧನೆ ಮಾಡಬೇಕು. ಮತ್ತು ಈ ಅನುಭವ ಹೇಗಾಗ್ತಾ ಇದೆ ಇದು ಅಂತಂದರೆ, ನಾವು ಬರೀ ಉಪಾಧಿಗಳನ್ನ ಬಿಟ್ವಿ ಅಷ್ಟೇ, ಇನ್ನೇನು ಬಿಡಬೇಕಾಗಿಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ ಬಿಟ್ವಿ. ಹೇಗೆ ಅಂತಂದರೆ, ಒಂದು ದಂತದ್ದು ಪೀಸು, ಅಂದರೆ ಈ ದಂತದ ಒಂದು ವುಡ್ ಪೀಸು ಒಂದು ಕೆರೆಯಲ್ಲಿ ಬಿದ್ದಿದೆ ಅಂತ ಇಟ್ಕೊಳ್ರಿ, ಕಲ್ಯಾಣಿಯಲ್ಲಿ. ಅದು ತುಂಬ ವರ್ಷಗಳಿಂದ ಆಗಿಬಿಟ್ಟು ಅದ್ರ ಮೇಲೆ ಇದು ಕಟ್ಬಿಟ್ಟಿದೆ, ಏನು ಪಾಚಿ, ದುರ್ವಾಸನೆ ಬರ್ತಾ ಇದೆ. ಆ ನೀರು, ಕೊಳ್ತಿರೋ ನೀರು ಅದ್ರ ಮೇಲೆ ಕೂತ್ಕೊಂಡು ದುರ್ವಾಸನೆ ಬರ್ತಾ ಇದೆ. ಈಗ ನನಗದು ಏನು ಕಾಣ್ತಾ ಇದೆ, ಅದು ಗೊಬ್ಬು, ಗಲೀಜು, ದುರ್ವಾಸನೆ, ಗೊಬ್ಬನಾಥ ಅನಿಸುತ್ತೆ. ಮೇಲ್ಗಡೆದು ಅದು ನೋಡೋದಕ್ಕೆ ಹಾಗೆ ಇರೋದು ಕೂಡ, ಒಳಗಡೆ ಅದ್ರ ಗಂಧದ ವಾಸನೆ ಕಿಂಚಿತ್ ಬರೋಣ. ಏನು ಮಾಡ್ಬೇಕು ಇವಾಗ ನಾವು? ಹೇಳ್ರಿ, ಏನು ಮಾಡ್ಬೇಕು ಇವಾಗ? ಅದಕ್ಕೆ ಏನು ಮಾಡಿದ್ರೆ ನಮಗೆ ಸರ್ ಹೋಗುತ್ತೆ ಹೇಳ್ರಿ, ಏನು ಮಾಡಬೇಕು? ಹೊಳೆ ಎಲ್ಲ ತೆಗಿಬೇಕು ಅಷ್ಟೇ. ಈಗ ಮೇಲ್ಗಡೆ ಇರೋ ಪಾಚಿ, ಗಲೀಜು, ಸಗಣಿ ತೆಗ್ದಾಕ್ರಿ. ನೀವು ತೆಗ್ದಾಕಿದ ತಕ್ಷಣ ಅದು ಗಂಧದ ವಾಸನೆ ತಾನಾಗಿ ಬರೋಕ್ಕೆ ಶುರುವಾಗುತ್ತೆ. ನೀವೇನಾದರೂ ಮಾಡಬೇಕಾ? ಯಾಕೆಂದರೆ ಮೊದಲೇ ಗಂಧ ಇತ್ತಲ್ಲಿ, ಅದರ ಮೇಲೆ ಕೊಳಕು ಕೂತಿತ್ತು. ಈಗ ನೋಡ್ರಿ, ಗಂಧದ ವಾಸನೆ ನೀವು ತಂದು ಕೊಡಬೇಕಾ? ಬೇಕಾಗಿದ್ದಿಲ್ಲ. ಹಾಗೇ ನಾವು ಎಲ್ಲರೂ ಆತ್ಮಸ್ವರೂಪಿಗಳು. ಅದರ ಮೇಲೆ ಈ ಮನಸ್ಸಿನ ಕೊಳಕು ಒಂದು ಜನ್ಮತ್ತಲ್ಲ ಮೆತ್ಕೊಂಡ್ಬಿಟ್ಟು ನಮಗಿವಾಗ ದುಃಖ. ಈಗ ನಮ್ಗೆ ಹೆಂಗಾಗಿದೆ, ನಮ್ಮ ಡಿಕ್ಷನರಿ ತೆಗೆದ್ರೆ ದುಃಖವೇ ದುಃಖಾಲಯ. ಆ ವಾಸನೆ ಇದ್ದಾಗ ಅದು ದುರ್ನಾಥ ವಾಸನೆ, ಗಬ್ಬು ವಾಸನೆ, ಸಗಣಿ ವಾಸನೆ, ಗಬ್ಬು ವಾಸನೆ. ನಿಜವಾಗ್ಲೂ ಹಂಗಿದೆಯಾ? ನಾವೇ ಮಾಡ್ಕೊಂಡಿರೋದು. ಮತ್ತು ಆ ಕೊಳಕನ್ನು ತೆಗೆದ್ರೆ ಅದರ ನಿಜವಾದ ಅದು ಹೇಗಿದೆಯೋ ಹಾಗೇ ಇರುತ್ತೆ, ಇದ್ದದ್ದನ್ನು ಇದ್ದಾಗೆ ಹಂಗೇ ಇರುತ್ತೆ. ಆದ್ದರಿಂದ ನಾವು ನಮ್ಮ ಕೊಳಕನ್ನು ಕಳ್ಕೊಂಡು ಆತ್ಮನ ಉಳ್ಕೊಂಡ್ರೆ ಹೇಗಿರುತ್ತೆ ಗೊತ್ತಾ? ಅದು ಸತ್ ಚಿತ್ ಆನಂದ. ಸತ್ಯವಾಗಿ ಅದೇ ಇರೋದು. ಚಿತ್ ಅಂದರೆ ಅರಿವಿನ ಸ್ವರೂಪ, ಅದೇ ಜ್ಞಾನ ಸ್ವರೂಪ, ಮತ್ತು ಅದು ಆನಂದ ಸ್ವರೂಪ. ಸತ್ ಕಟ್ಕೊಂಡು ನನಗೇನಾಗಬೇಕು? ಅದು ಜ್ಞಾನ ಸ್ವರೂಪ, ನನಗೇನಾಗಬೇಕು? ಆನಂದ ಸ್ವರೂಪ. ಪ್ರತಿಯೊಬ್ಬ ಆನಂದ ಹುಡುಕ್ತಾ ಇದ್ದಾನೆ ಪ್ರಪಂಚದಲ್ಲಿ, ದೇವತೆಗಳಿಂದ ಪ್ರಾಣಿಗಳಿಗೂ. ಮತ್ತೆಂಥದ್ದು? ಶಾಶ್ವತವಾದ್ದು.
24x7 ಈಕ್ವಲ್ಸ್ 100% ಯಾರಿಗೆ ಬೇಡ. ಅದು ನಮ್ಮಲ್ಲೇ ಇದೆ, ಯಾರು ಕೊಡೋದಲ್ಲ, ಈಸ್ಕೊಡೋದಲ್ಲ. ಮತ್ತು ಮೇಲ್ಗಡೆ ಇರೋ ಕೊಳಕನ್ ತೆಗೆದ್ರೆ ಸಾಕು. ಅದಕ್ಕೆ ದಾಸರು ಹಾಡಿರೋದು ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು. ಯಾತ್ರಿಂದ ತೊಳಿತೀರಾ? ಸರ್ಫ್ ಹಾಕ್ತೀರಾ? ಮೇಲ್ಗಡೆ ಶರೀರದ ಮೇಲಿರೋ ಕೊಳಗನ ಸೋಪು ಗೀಪಾಕಿ ತೊಳ್ಕೊಂಡ್ಬಿಡ್ತೀವಿ. ಮನಸ್ಸಿನಲ್ಲಿರೋ ಗಲೀಜನ್ನ ಯಾತ್ರಿಂದ ತೊಳಿತೀರಾ ಹೇಳ್ರಿ ಯಾರಾದ್ರು? ಯಾತ್ರಿಂದ ತೊಳೆದ್ರೆ ಹೋಗುತ್ತೆ? ಜಪ, ಸ್ವಾಧ್ಯಾಯ, ಸತ್ಸಂಗ, ಕರ್ಮ ಯೋಗದಿಂದ. ಅಂತಃಕರಣ ಶುದ್ಧಿ ಆಗಬೇಕು, ಮನಸ್ಸು ಶುದ್ಧಿ ಆಗಬೇಕು ಅಂದರೆ ನೀವು ಏನು ಮಾಡ್ತೀರೋ ಅದನ್ನು ಕರ್ಮಯೋಗ ರೂಪದಲ್ಲಿ ನೋಡ್ರಿ. ಕರ್ಮಯೋಗ ಹೆಂಗಿದೆ ಅಂತ. ಕರ್ಮಯೋಗ ಮಾಡಿದ್ರೆ ಅದನ್ನೇ ಕೃಷ್ಣ ಭಗವಂತ ಇವಾಗ 2ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಹೇಳಿ ಕನ್ವಿನ್ಸ್ ಮಾಡಿಸ್ತಾ ಇರೋದು. ಕರ್ಮಯೋಗ ನೀವೇನೇ ಮಾಡಿ, ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡಿ, ಪರಂಪರಾ ಸಾಧನ ಮಾಡಿ, ಹೋಮ ಹವನ ಯಾಗ ಯಜ್ಞ ಪ್ರತಿ ಏನು ಬೇಕಾದರೂ ಮಾಡಿರಿ ನೀವು. ಯಾತ್ರೆ, ಗಂಗಾ ಸ್ನಾನ, ದಾನ ಧರ್ಮ, ಜಪ ತಪ, ವ್ರತ ನಿಯಮ, ಉಪವಾಸ, ಯಾತ್ರೆ ಏನು ಬೇಕಾದರೂ ಮಾಡಿ. ಕರ್ಮಯೋಗದಲ್ಲಿ ಮಾಡಿ. ಅಟ್ಲೀಸ್ಟ್ ಲೌಕಿಕ, ವೈದಿಕ, ಪಾರಮಾರ್ಥಿಕ ಕರ್ಮಯೋಗದಲ್ಲಿ ಮಾಡಿ. ಇನ್ನೇನು ಬೇಕು? ಹಾಗೆ ಕೊನೆಗೆ ಅವನು ಹೇಳ್ತಾನೆ, ಸ್ವಾಮಿ ಪಾರಮಾರ್ಥ ನಮಗೆ ಬೇಡ ಸ್ವಾಮಿ, ನೀವೇನೋ ಮೋಕ್ಷ ಗೀಕ್ಷೆ ಅಂತ ಬೇಡ ಸ್ವಾಮಿ, ಹೋಗಿ ನೀವು ಪಾರಮಾರ್ಥ ಬೇಡ. ವೈದಿಕ, ಲೌಕಿಕ, ವೈದಿಕ ಅಂದರೆ ಸತ್ಮೇಲೆ ಸ್ವರ್ಗ, ಅದು ಬೇಡ ಸ್ವಾಮಿ. ಯಾವನು ಕಂಡಿದ್ದಾನೆ ಸ್ವಾಮಿ? ನಿಮ್ಮ ಸ್ವರ್ಗ ನರ್ಕ ನೀವು ಹೇಳ್ತೀರಿ, ನಂಗೆ ನಂಬಿಕೆ ಇಲ್ಲ. ಹೋಗ್ಲಿ ಲೌಕಿಕ ಏನಿದೆ ಸ್ವಾಮಿ? ನನ್ನ ಹೆಂಡತಿ ಅವಳ ಸಂಬಳ ಅವಳಿಗೆ ಬರುತ್ತೆ, ನನ್ನ ಸಂಬಳ ನನಗೆ ಬರುತ್ತೆ, ಅವಳನ್ನ ಕಾಪಾಡಬೇಕು ಅನ್ನೋದು ಏನಿಲ್ಲ ಸ್ವಾಮಿ. ಹೋಗ್ಲಿ ನಿನ್ನ ವೈಯಕ್ತಿಕ, ನಿನ್ನ ಹೊಟ್ಟೆ ಪಾಡ್ಗಾದ್ರೂ ದುಡ್ಕೊಂತಿಯಲ್ಲಪ್ಪ, ಅದನ್ನಾದರೂ ಕರ್ಮಯೋಗ ರೂಪದಲ್ಲಿ ಮಾಡುವಂಥ ಭಗವಂತ ಎಷ್ಟು ಕೇಳಕ್ಕೆ ಬರ್ತಾರೆ ನೋಡ್ರಿ. ನೀವು ಏನು ಬೇಕಾದರೂ ಮಾಡಿ, ಕರ್ಮಯೋಗ ರೂಪದಲ್ಲಿ ಮಾಡಿರಿ. ನಿಮಗೋಸ್ಕರ ರೋಟಿ ಕಪಡ ಮಾಡ್ಕೊತಿರಲ್ಲ, ಅದನ್ನಾದರೂ ಕರ್ಮಯೋಗ ರೂಪದಲ್ಲಿ ಮಾಡಿರಿ. ಕರ್ಮಯೋಗ ಅಂದ್ರೆ 4 ಸೇರಿಸಿ ಅವೆಲ್ಲ ಗೊತ್ತಿದೆ. ಆದ್ದರಿಂದ ನಾವು ಸಾಧನೆ ಮಾಡಿ ಆ ತತ್ವದಲ್ಲಿ ನಿಂತಾಗ ಆಗೋ ಅನುಭವ ಹಾಗೆ. ಇಲ್ಲಿ ಏನು ಹೇಳ್ತಾರೆ, ಹೇಗಾಗುತ್ತೆ ಇವಾಗ? ಹಗ್ಗದ್ದೇ ತಗೊಳ್ರಿ. ಈಗ ಇರೋದು ಹಾವು ಅಂತ ತಿಳ್ಕೊಂಡಿದ್ದೀನಿ, ಇರೋದು ಹಗ್ಗ. ನಾವು ಇದು ತಿಳ್ಕೊಂಡ್ಬಿಟ್ರೆ ನಮ್ಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದಕ್ಕೆ ನಾನು ಹಾವು ಹಗ್ಗದ ಮತ್ತೆ ಹೇಳೋದು. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಅರ್ಚನೆ ಮಾಡ್ತಾ ಇರೋದು ಯಾವುದು? ನಮಗೆ ಸಾಧನೆ ಮಾಡೋದಕ್ಕೆ ನಮ್ಗೆ ಅರ್ಚನೆ ಮಾಡೋದು ಯಾವುದು ಅಂದರೆ ಕಾಮ. ನೋಡ್ರಿ, ಕಾಮ ಅಂದರೆ ಏನು? ಕಾಮ ಅಂತಂದರೆ ಅರಿಷಡ್ ವರ್ಗಗಳು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇರೋದು ನಮ್ಗೆ ಶತ್ರುಗಳು. ಆರಲ್ಲ ಸ್ವಾಮಿ, ಬಿಡಿ, ಗೆದ್ಬಿಡ್ಬೋದು. ಒಬ್ಬೊಬ್ಬರಿಗೆ 1000 ಜನ ಮಕ್ಕಳು. ಧೃತರಾಷ್ಟ್ರನಿಗೆ 100 ಜನ ಮಕ್ಕಳು. ಹಾಗೆ ಇದು ಒಂದೊಂದಕ್ಕೆ 1000 ಜನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿದ್ದಾರೆ. ಯಾವಾಗ ಗೆಲ್ಲದು? ಒಬ್ಬೊಬ್ಬರಿಗೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ 6. ಆ 6 ಭಗವದ್ಗೀತೆಯಲ್ಲಿ 3 ಇಳಿಸಿದ್ರು. ಏನು ಮಾಡಿದ್ರು ಅವರು? 3. ಯಾವುದು? ನರಕಕ್ಕೆ ಇರೋದು 3 ಹೆಬ್ಬಾಗಿಲು. ಆ 3 ಹೆಬ್ಬಾಗಿಲು ನನಗೆ ಮುಚ್ಚಿಬಿಟ್ರೆ ಆಗೋಯ್ತು. ಯಾವುದು? ಕಾಮ, ಕ್ರೋಧ, ಲೋಭ 3 ಇಳಿಸಿದ್ರು ಅವರು. ಇನ್ನು ಮಿಕ್ಕಿರೋದು ಇದರಲ್ಲೇ ಸೇರ್ಕೊಂಡ್ಬಿಡುತ್ತೆ ಅಂತ ಅವರು. ಕರೆಕ್ಟ್. ಬುದ್ಧ ಇನ್ನೂ ಒಂದಕ್ಕೆ ಇಳಿಸ್ಬಿಟ್ಟ. ಆ ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆ, ಕಾಮ ಅಂತ ತಗೊಂಬಂದರು. ಅಲ್ಲಿಗೇನಾಯಿತು? ನಮಗೆ ಆತ್ಮತತ್ವದಲ್ಲಿ ನಿಲ್ಲದೇ ಇರೋದಕ್ಕೆ ಅಡ್ಡಿ ಮಾಡ್ತಾ ಇರೋದು ಕಾಮ. ಕಾಮ ಅಂತಂದರೆ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಆ ಕಾಮ ಒಂದೇ ಅಲ್ಲ. ನೀವು ಶರೀರದ ಮುಖಾಂತರ ಏನೇನು ಸ್ವೀಕಾರ ಮಾಡ್ತೀರೋ, ನೋಡೋದು, ಕೇಳೋದು, ಮೂಸೋದು, ಮುಟ್ಟೋದು, 5 ಇಂದ್ರಿಯಗಳು, 5 ವಸ್ತುಗಳು, ಅವುಗಳಿಂದ ಬರೋದೆಲ್ಲ ಕಾಮವೇ. ಅವುಗಳನ್ನೆಲ್ಲ ಗೆಲ್ಲಬೇಕು. ಯಾವಾಗ ಗೆಲ್ಲೋದು, ಹೆಂಗೆ ಗೆಲ್ಲೋದು ಅನ್ನೋದು ಬರುತ್ತೆ. ಅದಕ್ಕೋಸ್ಕರನೇ ಈ ಕಾಮ ಯಾಕೆ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಕಾಮ ಯಾಕೆ ಬರುತ್ತೆ ನಮಗೆ? ಈ ಕಾಮನೇ ಬರದೇ ಇದ್ದರೆ ಚೆನ್ನಾಗಿರುತ್ತಲ್ಲ. ಅದಕ್ಕೆ ಹಿಂದೆಗಡೆ ಏನೋ ಒಂದಿದೆ. ಯಾತಕ್ಕೆ ಬರುತ್ತೆ ಕಾಮ?
ಅವಿದ್ಯೆ. ಸಂಕಲ್ಪದಿಂದ ಅವಿದ್ಯೆ, ಅವಿದ್ಯೆಯಿಂದ ಸಂಕಲ್ಪ, ಸಂಕಲ್ಪದಿಂದ ಕಾಮ. ಅವಿದ್ಯೆ, ಅವಿದ್ಯೆ ಇದ್ರೆ ಕಾಮ. ಕಾಮ ಇದ್ರೆ ಏನು ಮಾಡುತ್ತೆ ನೋಡ್ರಿ, ನೀವೇ ಹೇಳ್ತೀರ ಉತ್ತರ. ಇದು ಹಗ್ಗಕ್ಕೆ ಹೋಚ್ಕೊಳ್ರಿ, ಚೆನ್ನಾಗಿ ಹೊಂದುತ್ತೆ ನಮ್ಗೆ, ಇಲ್ಲದೆ ಗೊತ್ತಾಗೋದಿಲ್ಲ. ಈಗ ನಾನು ಹಾವು ಅಂತ ಹೆದರ್ಕೊತಾ ಇದ್ದೀನಿ, ಇದೇನಿದು? ಅವಿದ್ಯೆ ಅಷ್ಟೇ. ರಾಂಗ್ ನಾಲೆಡ್ಜ್, ತಪ್ಪು ನಾಲೆಡ್ಜ್, ಕರೆಕ್ಟ್ ತಾನೆ? ಇದನ್ನು ಅವಿದ್ಯೆ ಅಂತೀವಿ. ಯಾವಾಗ ನಾನು ಹಾವು ಅಂತ ಹೆದರ್ಕೊಂಡೋ, ಇದು ಯಾತಕ್ಕೆ? ಅವಿದ್ಯೆಯಿಂದ, ರಾಂಗ್ ನಾಲೆಡ್ಜಿಂದ. ಆ ರಾಂಗ್ ನಾಲೆಡ್ಜ್ ಯಾತ್ರಿಂದ ಹೋಗುತ್ತೆ? ರೈಟ್ ನಾಲೆಡ್ಜಿಂದ ಅಷ್ಟೇ. ನೀವು ಟಾರ್ಚ್ ಹಾಕಿ ಸರಿಯಾಗಿ ನೋಡಿ, ಅದು ಹಗ್ಗ ಅಂತ ಗೊತ್ತಾಗಿದ ತಕ್ಷಣ ಅದು ಹಾವಲ್ಲ ಅಂತ ಗೊತ್ತಾಗ್ಬಿಡುತ್ತೆ, ಮುಗಿದೋಯ್ತು. ಅಲ್ಲಿ ಸಿಂಪಲ್ಲು. ಇಲ್ಲಿ ಅವಿದ್ಯೆ ಫಸ್ಟ್ ಎತ್ಕೊತಾನೆ. ಆಮೇಲೆ ಯಾವಾಗ ನಿಮ್ಗೆ ಅದು ಹಾವು ಅಂತೀರೋ, ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ಹಾವು ಬೇಡ, ಅಲ್ಲಿ ನಾನು ದೂರದಿಂದ ನೋಡ್ತೀರ, ಸಮುದ್ರದ ದಡದ ಹತ್ರ ಪಳಪಳ ಅಂತ ಹೊಳಿತಾ ಇರುತ್ತೆ. ಬೆಳ್ಳಿ ಬಿದ್ದಿದೆ, ಎಷ್ಟೊಂದು ಬೆಳ್ಳಿ ಬಿದ್ದಿದೆ, ಯಾರಾದರೂ ಎತ್ಕೊಂಡ್ಬಿಡ್ತಾರೆ ಅಂತ ಓಡೋಗ್ತೀರ ಅದನ್ನು ಎತ್ಕೊಳ್ಳೋದಕ್ಕೆ. ಓಡೋಗಿದ ತಕ್ಷಣ ನಿಮಗೆ ಏನಾಗುತ್ತೆ? ಅಯ್ಯೋ ಬೆಳ್ಳಿ ಅಲ್ಲ ಅದು, ಕಪ್ಪೆ ಚಿಪ್ಪು ಅಂದಿದ ತಕ್ಷಣ ನಿಮ್ಮ ಓಟ ನಿಂತೋಗುತ್ತೆ. ಇವಾಗ ನೀವು ಓಡೋಗಿದ್ದು ಯಾತಕ್ಕೆ? ಕಾಮಕ್ಕೋಸ್ಕರ. ಅದೇ ರೀತಿ ಕಾಮ ಅಂತಂದರೆ ಎರಡು. ಒಂದು ಬೆಳ್ಳಿ ಅಂತ ಅಂದ್ಕೊಂಡು ಓಡೋದ್ರಿ, ಅಥವಾ ಹಾವು ಅಂತ ಅಂದ್ಕೊಂಡ್ರಿ ಅಲ್ಲಿಂದನೂ ಓಡೋಗ್ಬೇಕು. ಅದೇನು? ಕಾಮನೇ. ದುಃಖ, ಸುಖ ದುಃಖ, ಶೋಕ ಮೋಹ, ಭಯ ಅಭಯ ಎಲ್ಲವೂ ಕೂಡ ದ್ವಂದ್ವಗಳು. ಹೇಗೆ ನೀವು ಅದು ಕಾಮದಿಂದ ಅಲ್ಲಿ ಓಡೋಗಿ ಎತ್ಕೊಳ್ಳೋಕೆ ಹೋದ್ರೋ, ಈ ಕಾಮ ಯಾಕೆ ಬಂತು? ಅವಿದ್ಯೆಯಿಂದ. ನಿಮ್ಗೆ ಅವಿದ್ಯೆ ಇತ್ತು, ಅದನ್ನು ನೀವು ಬೆಳ್ಳಿ ಅಂತ ತಪ್ಪಾಗಿ ತಿಳ್ಕೊಂಡ್ರಿ, ಓಡೋಗಿ ತಗೋಬೇಕಾಯ್ತು. ನೋಡ್ರಿ ಹೆಂಗಿದೆ. ಅಲ್ಲಿಗೆ ನಮ್ಮ ಕಾಮಕ್ಕೆ ಹಿಂದೆಗಡೆ ಅವಿದ್ಯೆ, ಅವಿದ್ಯೆಯಿಂದ ಕಾಮ, ಕಾಮ ಆಯಿತು ಅಂದ್ರೆ ನೀವೇನು ಮಾಡಿದ್ರೆ ಆಸೆಗೋಸ್ಕರ ನೀವು ಅಲ್ಲಿ ಓಡೋದ್ರಿ, ಕರ್ಮ. ಈ ಮೂರು ಜೊತೆಲಿರುತ್ತೆ, ಅವಿದ್ಯ, ಕಾಮ, ಕರ್ಮ. ಯಾವಾಗ ನೀವು ಕರ್ಮ ಮಾಡಿದ್ರೂ ಓಡೋಗ್ಬೇಕು. ಅದು ಬೆಳ್ಳಿ ಅಂತ ತಗೊಳ್ಳೋಕ್ಕೂ ಓಡೋಗ್ಬೇಕು, ಹಾವು ಅಂತ ತಪ್ಪಿಸ್ಕೊಳ್ಳೋದಕ್ಕೂ ಓಡೋಗ್ಬೇಕು. ಕ್ರಿಯೆ ಆಗಬೇಕು, ಕರ್ಮ ಆಗಬೇಕು. ಯಾವಾಗ ಕರ್ಮ ಮಾಡ್ತೀವೋ, ಏನೇ ಕೆಲಸ ಮಾಡಿ ಕರ್ಮ, ಆಗ ಪ್ರಾರಬ್ಧ, ಸಂಚಿತ, ಆಗಾಮಿ ಕರ್ಮ. ತಗೊಳ್ರಿ, ನಿಮ್ಮ ಜನ್ಮ ಶುರುವಾಯಿತು, ಸೈಕಲ್ ಝುಯ್ ಅಂತ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಪುನರಪಿ ಜನನಂ ಪುನರಪಿ ಮರಣಂ ಸುತ್ತಾ ಇರೋದಿದು. ಇದು ಇಲ್ಲರ್ಥ ಆಯ್ತು ನನಗೆ ಎಕ್ಸಾಂಪಲ್ನಲ್ಲಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದಕ್ಕೆ ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆ ಬರೋದಕ್ಕೆ ಕಾರಣ ಏನು? ಕಾಮ. ಕಾಮದಿಂದ ಆಸೆ, ಆಸೆಯಿಂದ ಅದನ್ನು ಪಡಿಬೇಕು ಅಂತ ಕರ್ಮ. ಕರ್ಮ ಮಾಡಿದ ತಕ್ಷಣ ಮೂರು ಕರ್ಮಗಳಾಗ್ಬಿಡುತ್ತೆ, ಪ್ರಾರಬ್ಧ, ಸಂಚಿತ, ಆಗಾಮಿ. ನಡೀರಿ, ಶುರುವಾಯಿತು ನಿಮ್ಮ ಸೈಕಲ್, ಹುಟ್ಟೋದಕ್ಕೆ ಸಾಯೋದಕ್ಕೆ. ಇದು ಎಕ್ಸಾಂಪಲ್ನಲ್ಲಿ ಅರ್ಥ ಆಗೋಯ್ತು. ಇದು ದೃಷ್ಟಾಂತ ಆಯಿತು. ದ್ರಾಷ್ಟಾಂತಿಕದಲ್ಲಿ ಅಲ್ಲೋ ಹಾಗೆ. ಈಗ ನಾವು ಏನಂತ ಯಾರನ್ನೇ ಕೇಳ್ರಿ, ನೀವು ಯಾರು ಅಂತ ಕೇಳ್ರಿ. ನಾನು ರೀ, ನನ್ನ ಮಿಸೆ ನೋಡ್ರಿ, ಗಂಡಸು ಕರಡಿ ಮುಂದೆ ನಿಂತ್ಕೊಂಡ್ರೆ ಇಷ್ಟು ಎತ್ತರ ಇದ್ದೀನಿ, ಎಷ್ಟು ದಪ್ಪ ಇದ್ದೀನಿ, ಡಾಕ್ಟ್ರು, ಇಂಜಿನಿಯರು, ನಾನು ಶ್ರೀಮಂತ, ನಾನು ಬಡವ ಅಂತ ಹಿಂಗೆ ಕೊಚ್ಕೊತೀವಲ್ಲ, ಏನಿದು? ಹಾವು ಅಂತ ತಪ್ಪಾಗಿ ತಿಳ್ಕೊಂಡ್ವಿ ನಾವು. ಅಲ್ಲಿರೋದೇನು? ಹಗ್ಗ. ತಪ್ಪಾಗಿ ಹಾವು ಅಂತ ತಿಳ್ಕೊಂಡ್ರಿ. ಅದೇ ರೀತಿ ಇಲ್ಲಿರೋದೇನು? ಗಂಧದ ಮರ, ತುಂಡು. ನಾವು ತಪ್ಪಾಗಿ ಏನು ತಿಳ್ಕೊಂಡ್ವಿ? ಸಗಣಿ ಅಂತ ತಿಳ್ಕೊಂಡ್ವಿ. ಅದೇ ರೀತಿ ಇಲ್ಲಿರೋದೇನು? ಆತ್ಮಸ್ವರೂಪ, ನನ್ನ ನಿಜವಾದ ಸ್ವರೂಪ, ಶರೀರ ಇಲ್ಲದೆ ಇರೋದು ಆನಂದ ಸ್ವರೂಪ. ನಾನೇನು ತಿಳ್ಕೊಂಡೆ? ನಾನಂದರೆ ಇದು ಅಂತ ತಿಳ್ಕೊಂಡೆ. ಇದೊಂದಿದ್ದ ತಕ್ಷಣ ಏನು? ತಪ್ಪಾಗಿ ತಿಳ್ಕೊಂಡ್ವಿ, ಅವಿದ್ಯೆ. ಯಾವಾಗ ನಾನು ಇದನ್ನು ತಿಳ್ಕೊಂಡೋ, ಈಗ ಇದನ್ನೇ ನಾನು ಅಂತ ಯಾವಾಗ ತಿಳ್ಕೊಂಡೋ, ಇಲ್ಲಿ ಕಾಮ,
ಕಾಮ ಯಾವಾಗ ಬಂತೋ ನಾನು ಕ್ರಿಯೆ ಮಾಡ್ತೀನಿ. ಯಾತಿಗೆ ಕಾಮ? ನಮಗೆ ಕಾಮಗಳು ಬೇಕಾದಷ್ಟಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಎಲ್ಲ ತಿಂದಾಕ್ಬಿಡ್ತಾ ಇರುತ್ತೆ ನಮ್ಮನ್ನು. ಅದಕ್ಕೋಸ್ಕರ ಏನಾದರೂ ಒಂದು ಮಾಡ್ತಾನೇ ಇರ್ತೀವಿ. ನಾವು ಮನುಷ್ಯನ ಹುಟ್ಟಿದ ಮೇಲೆ ಸುಮ್ಮನೆ ಕೂತ್ಕೊಳ್ಳೋಕೆ ಬರೋಲ್ಲ. ಏನೋ ಒಂದು ಅದು ಬೇಕು, ಇದು ಬೇಡ, ಇದು ಬೇಕು, ಅದು ಬೇಡ ಅಂತ ಇಲ್ಲಿ ಶುರುವಾಯ್ತು ನೋಡ್ರಿ. ಆಮೇಲೆ ಏನಾಗುತ್ತೆ, ನನಗೆ ಅವಿದ್ಯೆಯಿಂದ ರಾಂಗ್ ನಾಲೆಡ್ಜ್, ನಾನಲ್ಲದನ್ನು ನಾನು ತಪ್ಪಾಗಿ ತಿಳ್ಕೊಂಡೆ, ಶರೀರ ನಾನು ತಿಳ್ಕೊಂಡೆ, ಕಾಮ ಬಂತು, ಕಾಮದಿಂದ ಕರ್ಮ ಮಾಡೋಕ್ಕೆ ಶುರು ಮಾಡಿದೆ. ಯಾವಾಗ ಕರ್ಮ ಮಾಡಿದ್ನೋ ಅದು ಹುಟ್ಟು ಸಾವುಗಳಿಗೆ ನನಗೆ ಶುರುವಾಯಿತು. ಹುಟ್ಟೋದು ಸಾಯೋದು. ಇದು ತಪ್ಪಿಸ್ಕೋಬೇಕಾದ್ರೆ ಒಂದೇ ದಾರಿ, ಅವಿದ್ಯ ಕಾಮ ಕರ್ಮ. ಅವಿದ್ಯೆ ಯಾತ್ರಿಂದ ಹೋಗುತ್ತೆ? ವಿದ್ಯೆಯಿಂದ ಹೋಗುತ್ತೆ. ರಾಂಗ್ ನಾಲೆಡ್ಜ್ ಆಗಿದೆ, ಯಾತ್ರಿಂದ ಹೋಗುತ್ತೆ? ರೈಟ್ ನಾಲೆಡ್ಜಿಂದ. ಮುಗಿದೋಯ್ತು. ಟಾರ್ಚ್ ಹಾಕಿ ಯಾರೋ ಗುರುನೇ ಯಾರೋ ತೋರಿಸ್ತಾರೆ ಅಂತ ಇಟ್ಕೊಂಡ್ರೆ ಆಗೋಯ್ತು. ಇಲ್ಲೂ ತೋರಿಸಿದ್ದಾರೆ, ಬಟ್ ಇಲ್ಲಿ ಸಾಧನೆ ಮಾಡೋದು ನನ್ನ ಕೈನಲ್ಲಿದೆ. ಇವಾಗ ಗೊತ್ತಾಯ್ತು, ಸಾಧನೆ ಹೇಳಿದ್ರು, ಎಲ್ಲ ಗೊತ್ತಾಯ್ತು, ನನಗೆ ಅರ್ಥ ಆಯಿತು. ನಾನು ಸಾಧನೆ ಮಾಡೋಕ್ಕೆ ರೆಡಿ ಇಲ್ಲ. ಯಾಕೆ ಗೊತ್ತಾ? ಅಲ್ರಿ, ನಾನಿವಾಗ ಸಾಧನೆ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ರೆ ನನ್ನ ಹೆಂಡತಿ ಮಕ್ಕಳನ್ನ ಯಾರನ್ನೋ ನಮ್ಮಪ್ಪ ನೋಡ್ಕೊತಾನ? ಯಾರು ನೋಡ್ಕೊತಾರೆ? ಯಾರು ನೋಡ್ಕೊಳ್ಳೋದಿಲ್ಲ. ನಾನೇ ಮಾಡಬೇಕು. ಶುರುವಾಯ್ತು ಇಲ್ಲಿ ಇದನ್ನು ಸಂಸಾರ ಅಂತಾರೆ. ಬರೀ ಸಂಸಾರದಲ್ಲಿರೋರಿಗೆಲ್ಲ ಸನ್ಯಾಸಿಯಾಗಲಿ ಅವನಿಗೂ ಇದೇ ಪ್ರಶ್ನೆ. ಅವನಿಗೆ ಈ ಪ್ರಶ್ನೆ ಇಲ್ಲ, ಇನ್ನೊಂದು ಪ್ರಶ್ನೆ ಇರ್ಬೋದು, ಏನೋ ಒಂದು ಪ್ರಶ್ನೆ, ದೇಹಕ್ಕೆ ರೋಗದ ಪ್ರಶ್ನೆನೋ ಏನೋ. ಜನಗಳು ಏನು ಮಾಡ್ತಾರೆ ಅಂದರೆ, ಸ್ವಾಮಿ ಇದೊಂದು ಆಗಿಬಿಡಲಿ, ಒಂದೇ ಒಂದಿದೆ, ಅದನ್ನು ಮುಗಿಸ್ಕೊಂಡು ನಾನು ಬಂದುಬಿಡ್ತೀನಿ, ಆಮೇಲೆ ಸಾಧನೆ ಮಾಡ್ತೀನಿ. ಆಗದೇ ಇರೋ ಕೆಲಸ ಆಗೋದಿಲ್ಲ, ಅಪ್ರಾಣಿಗೂ ಆಗೋದಿಲ್ಲ. ದೇವ್ರಿ ಜನ್ಮದಲ್ಲಿ ನಮಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ಏನಾದರೂ ಮಾಡಿ ನಾನು ಈ ಮನುಷ್ಯ ಜನ್ಮನ ಉತ್ತಮವಾದ ರೀತಿಯಲ್ಲಿ ದೇವ್ರಿಗೋಸ್ಕರ ಮೀಸಲಾಗಿಡೋಣಪ್ಪ. ಅಟ್ಲೀಸ್ಟ್ ಈ ಒಂದು ಜನ್ಮವನ್ನು, ನಮಗೆ ಗೊತ್ತು ಬೇಕಾದಷ್ಟು ಜನ್ಮಗಳಾಗ್ಬಿಟ್ಟಿದೆ ಅಂತ, ಈ ಒಂದು ಜನ್ಮವನ್ನು ದೇವ್ರಿಗೋಸ್ಕರ ಮೀಸಲಾಗಿಡೋಣ ಅಂತ ನಾವು ಡಿಸೈಡ್ ಮಾಡಿ ಈ ಮೀಸಲಾಗಿಡಬೇಕು. ತುಂಬ ಜನಕ್ಕೆ ಹೇಳಿ ಏನು ಹೇಳ್ತಾರೆ ಅಂದರೆ, ನಾವು ಈ ಕಡೆ ಸಾಧನೆ ಮಾಡೋಕ್ಕೆ ಬಂದರೆ ನಮ್ಗೆ ಊಟ ತಿಂಡಿ ಯಾವನ ಹಾಕ್ತಾನೆ ಅಂತ ಹಿಂಗೆ ಈ ಪ್ರಶ್ನೆ ಕೆಟ್ಬಿಡ್ತಾರೆ ಅವರು. ಅದು ಮುಗಿಯುತ್ತಾ ಅಂತ ನಾನು ಹೇಳೋದು. ಇವಾಗೇನೋ ಊಟದ್ದು ತಿಂಡಿದು ಏನೋ ಒಂದು ರಾಮಾಯಣ, ಇವಾಗ ಕರೋನಾದ ರಾಮಾಯಣ, ಏನೋ ಒಂದು. ಇಬ್ಬರು ಸ್ನಾನ ಮಾಡೋಕ್ಕೆ ಹೋದ್ರಂತೆ, ಈ ಸಮುದ್ರಕ್ಕೆ ಹೋದರು ಸ್ನಾನ ಮಾಡೋಕ್ಕೆ ಇಬ್ಬರು. ಅಲ್ಲಿ ನೋಡಿದ್ರು, ನೀರು ನೋಡಿದ್ರೆ ಅಲೆಗಳು ಬರ್ತಾನೇ ಇದೆ. ಇಬ್ಬರು ನಿಂತ್ಕೊಂಡ್ರು ಒಂದು ಸ್ವಲ್ಪ ಹೊತ್ತು. ಅಲೆಗಳು ನಿಂತ ಮೇಲೆ ಸ್ನಾನ ಮಾಡೋಣ ಅಂತ ಇಬ್ಬರು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರು. ನಿಲ್ಲೋದು ಇಲ್ಲ. ಅಲೆಗಳು ಯಾವತ್ತಾದ್ರು ನಿಲ್ಲುತ್ತಾ? ನಿಲ್ಲಲ್ಲ. ಅದರಲ್ಲಿ ಒಬ್ಬ ಏನು ಮಾಡ್ದ, 1/4 ಗಂಟೆ ನೋಡ್ದ, ಓಹೋ ಅಲೆಗಳು ನಿಲ್ಲಲ್ಲ ಇದು. ಆ ಸ್ವಲ್ಪ ಅಲೆ ಆ ಕಡೆ ಹೋದಾಗ ಮುಳುಗ್ದ, ಹೆಂಗೋ ಸ್ನಾನ ಮಾಡ್ಕೊಂಡು ಬಂದೇ ಬಿಟ್ಟ. ಅವನು ಸ್ನಾನ ಆಗೇ ಹೋಯ್ತು. ಇನ್ನೊಬ್ಬ ನಿಲ್ಲಲಿ, ನಿಂತ ಮೇಲೆ ನಾನು ಸ್ನಾನ ಮಾಡ್ತೀನಿ ಅಂತ, ಆ ಅಲೆಗಳು ನಿಲ್ಲಲ್ಲ, ಅವನು ಸ್ನಾನ ಮಾಡೋದಿಲ್ಲ. ನಮ್ಮ ಕತೆ ಹಿಂಗಾಗಿ ಕೂತಿದೆ. ಇವಾಗ ನಾವು ಇದೊಂದು ಸೆರೋಗ್ಬಿಟ್ಟು ನಾನು ಬಂದ್ಬಿಡ್ತೀನಿ, ಈ ಥರ ಅಂದ್ಕೊಂಡು ಎಷ್ಟು ಶರೀರಗಳು ಮುಗ್ದೋಯ್ತು. ಮತ್ತು ತಿರ್ಗಾ ಅಟ್ಲೀಸ್ಟ್ ನನಗಿಷ್ಟು ಯೋಚನೆ ಮಾಡಬೇಕಾದ್ರೆ ಮನುಷ್ಯ ಶರೀರನೇ ಬರಬೇಕು. ಮುಂದಿನ ಜನ್ಮದಲ್ಲಿ ನಾನು ಮನುಷ್ಯ ಶರೀರ ಬರುತ್ತೆ ಅನ್ನೋ ನಂಬಿಕೆ ಯಾವುದು? ಗ್ಯಾರಂಟಿ ಇದೆಯಾ? ಹೇಳ್ರಿ ನೋಡೋಣ. ಯಾರಾದರೂ ಎದೆ ಮುಟ್ಕೊಂಡು ನಾನು ಮನುಷ್ಯ ಶರೀರನೇ ಬರುತ್ತೆ ಅಂತ ಹೇಳ್ರಿ ನೋಡೋಣ. ಹೇಳಕ್ಕೆ ಬರೋಲ್ಲ. ಸಾಯೋ ಸಮಯದಲ್ಲಿ ಏನು ಥಾಟ್ ಬರುತ್ತೋ, ಏನು ಮನಸ್ಸಿನಲ್ಲಿ ಬರುತ್ತೋ ಹೇಳಕ್ಕೆ ಬರೋಲ್ಲ. ನಾನು ಅದಕ್ಕೆ ಹೇಳಿದ್ದು, ಅಟ್ಲೀಸ್ಟ್ ನಾವು ಮುಕ್ತರಾಗ್ತಾ ಇದ್ದರೆ ಹಾಳಾಗಿ ಹೋಗಲಿ. ಈ ಜನ್ಮದಲ್ಲಿ ಶರೀರ ಬಿಡೋಷ್ಟೊತ್ತಿಗೆ ನಮಗೆ ದೇವ್ರ ನೆನಪು ಬರಬೇಕು. ಗಾಂಧೀಜಿಗೆ ಬಂತಲ್ಲ ಗುಂಡು, 3 ಗುಂಡು ಏಟು ಹೊಡೆದಿದ ತಕ್ಷಣ ಹೇ ರಾಮ್, ಎಷ್ಟು ಪುಣ್ಯ ಮಾಡಿರ್ಬೇಕು ಅವ್ರು. ಗಾಂಧೀಜಿ ಎಷ್ಟು ಮಾಡಿದ್ರು ಅವ್ರು ಅಷ್ಟು ಬರಬೇಕಾದ್ರೆ. ನೋಡ್ರಿ, ಗಾಂಧೀಜಿ ರಿಯಲೈಸ್ಡ್ ಅಲ್ಲ ಇರ್ಬೋದು, ಎಷ್ಟು ಅವರು ಮಾಡಿದ್ರು ದೇಶಕ್ಕೆ. ಅವರು ಪಿತಾಮಹ ಆದರೆ ಏನು ಬೇಕಾದರೂ ಆಗಲಿ, ರಿಯಲೈಸ್ ಆಗಬೇಕಾದ್ರೆ ಸಾಧನೆ ಮಾಡಬೇಕು. ಅವರು ಒಂಥರ ಸಾಧನೆ ಮಾಡಿದ್ರು, ಸಾಲದು. ಆದ್ದರಿಂದ ಇಲ್ಲಿ ಅಲೆಗಳು ನಿಲ್ಲಲಿ, ನಾನು ಸಾಧನೆ ಮಾಡ್ತೀನಿ. ನನ್ನ ಸಂಸಾರದಲ್ಲಿ ಒಂದು ತಾಪತ್ರೆ ಇದೆ, ಅದು ಮುಗ್ದೋಗ್ಬಿಟ್ಲಿ, ನಾನು ಮಾಡ್ತೀನಿ. ಹಾಕೋದಿಲ್ಲ, ಅಪ್ರಾಣೆಗೆ ಹೋಗೋದಿಲ್ಲ. ಅಲೆಗಳು ಇದ್ದಂಗೆ ಮಾಡ್ಕೊಬರ್ಬೇಕು. ಈ ಸಂಸಾರ ಸನ್ಯಾಸಿಗಳಿಗೇನಿಲ್ವಾ ಹೋಗ್ಲಿ?
ನಮ್ಮದೇನೋ ಸಂಸಾರಸ್ಥರು. ಸನ್ಯಾಸಿಗಳಿಗೆ ಏನಿಲ್ವಾ? ಇದೆ, ಅವ್ರಿಗೂ ಇರುತ್ತೆ. ಕೇಳ್ರಿ ಬೇಕಾದರೆ, ಅವ್ರಿಗೆ ನೂರಾರು ತಾಪತ್ರೆಗಳು. ಯಾವುದೋ ಒಂದು ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳಿದ್ದಾನೆ, ಅನನ್ಯ ಚಿಂತೆಯಂತೂ ಮಾ, ಯಾರು ನನ್ನನ್ನು ಭಜಿಸ್ತಾರೋ ಚಿಂತಿಸ್ತಾರೋ ಅವ್ರ ಯೋಗಕ್ಷೇಮವನ್ನು ನಾನು ನೋಡ್ಕೊತೀನಿ ಅಂತ. ಇದಕ್ಕಿಂತ ಇನ್ನೇನು ಬೇಕು? ಅದ್ರ ಬಗ್ಗೆ ನಾವು ಬೇಕಾದಷ್ಟು ಚಿಂತನೆ ಮಾಡಿದ್ದೀವಿ. ಭಗವಂತ ಈ ಥರ ಪ್ರಾಮಿಸರಿ ನೋಟ್ ಬರ್ಕೊಟ್ಟಿದ್ದಾನಲ್ಲ, ಅದರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ನಮಗೇನು ಗೊತ್ತಾ? ಆಯಿತು, ನಾನೇನೋ ಊಟ ತಿಂಡಿ ಅವನು ಹೆಂಗೋ ಕೊಡ್ತಾನೆ. ಅಕಸ್ಮಾತ್ ಮಧ್ಯದಲ್ಲಿ ದೇವರು ಕೈ ಬಿಟ್ಟರೆ ಏನು ಮಾಡಬೇಕು ಅನ್ನೋದೇ ನಮಗಿರುತ್ತೆ. ಇದು ಕಷ್ಟ ಇರೋದು. ಆದ್ದರಿಂದ ನಾವು ಅಜ್ಞಾನ ಆದರೆ ಹೇಗಿರುತ್ತೆ ನೋಡ್ರಿ. ಜ್ಞಾನ ಆದಾಗ ಹೇಳೋದಕ್ಕೂ ಆಗದೆ ನಾವೆಷ್ಟೇ ಓದ್ಕೊಂಡು ಇವುಗಳನ್ನ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ ಅವರು. ತತ್ವದಲ್ಲಿ ನಿಂತಾಗ ಅದೇ ಬೇರೆ. ನಮ್ಮ ತತ್ವದಲ್ಲಿ ಇವುಗಳನ್ನ, ಈ ಉಪಾಧಿಗಳನ್ನ ಅಥವಾ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಂತೀವೋ ಅವನ್ನ ಬಿಟ್ಟು ತತ್ವದಲ್ಲಿ ನಿಂತಾಗ ಅವನ ಮನಸ್ಸಿನಲ್ಲಿ ಒಂದು ಪ್ರತ್ಯಯ ಬರುತ್ತಂತೆ. ಪ್ರತಿಯೊಂದಕ್ಕೂ ನಮಗೆ ಪ್ರತ್ಯಯ ಬರ್ತಾನೆ ಇರುತ್ತೆ. ಈಗ ನಾನು ಆನೆ ನೋಡ್ತೀನಿ, ಆನೆ ಪ್ರತ್ಯಯ ಬರುತ್ತೆ. ಈಗ ನಾನು ಹಾವು ಅಂತ ಅಂದ್ಕೊಂಡಲ್ಲ, ಹಾವಿನ ಪ್ರತ್ಯಯ ಇರುತ್ತೆ ನನಗೆ. ಅದು ನಿಜವಾಗ್ಲೂ ಹಾವಾಗಿರುತ್ತೆ. 80% 90% ಅಲ್ಲ, 100% ಅದು ಹಾವು. ಅಲ್ಲಿ ಬೆಳ್ಳಿ ಅಂತಂದಿದ ತಕ್ಷಣ ನನಗೆ 100% ಅದಕ್ಕೆ ಓಡೋಗೋದು, ಅದು ಎತ್ಕೋಬೇಕು ಅಂತ. ಮೊದಲು ಈಗ ನಮ್ಗೆ ಗೊತ್ತಾಗಿದೆ ಓಡೋಗಲ್ಲ. ಆದರೆ ಅದಕ್ಕೆ ಹೋಗದೆ ಇರ್ಬೋದು, ಬೇರೆದಕ್ಕೆ ಹೋಗ್ತೀವಿ. ಆಗ್ತಾ ಇರುತ್ತಿದು ಜೀವನ ಅಂದರೆ ಆಗ್ತಾ ಇರೋದೇ ಇದು. ಹಾಗೆ ಆದ್ದರಿಂದ ಅಲ್ಲಿ ಮೊದಲು ಎತ್ಕೊತಾನೆ ಹಾವಿನ ಪ್ರತ್ಯಯ ಮೂಡುತ್ತೆ. ಅದಕ್ಕೆ ಅದು ನನಗೆ ಭಯ ಹುಟ್ಟಿಸುತ್ತೆ ಅಥವಾ ಆಸೆ ಹುಟ್ಟಿಸುತ್ತೆ. ಆ ಕಡೆ ಎತ್ಕೋಬೇಕು ಅಂತನೋ ಅಥವಾ ಇದು ಭಯದಿಂದ ಓಡೋಗ್ಬೇಕು ಅಂತ. ಹಾಗೆ ಹಾವಾಗಲಿ ಅಥವಾ ಈ ಶರೀರ ಆಗಲಿ, ನಾನು ಶರೀರ ಅಂದ್ಕೊಂಡ್ರೆ ಹೀಗೆ ಪ್ರತ್ಯಯ ಬರುತ್ತೆ. ಈಗ ಇದು ರಾಂಗ್ ನಾಲೆಡ್ಜ್ ಪ್ರತ್ಯಯ. ಈಗ ನನಗೆ ಸರಿಯಾದ ನಾಲೆಡ್ಜ್ ಬಂದಿದ ತಕ್ಷಣ ಅವಾಗ ಹಗ್ಗದ ಪ್ರತ್ಯಯ ಬರುತ್ತೆ. ಎರಡು ಮನಸ್ಸಿನಲ್ಲೇ ಆಗೋದು. ಆತ್ಮನಿಗೆ ಇದಕ್ಕೆ ಸಂಬಂಧನೇ ಇಲ್ಲ. ಆತ್ಮನ ಕೇಳ್ರಿ, ಇದು ಹಾವು ಕಣ್ಯ ನೀನು ಅಂತ, ಹಾಗಂದ್ರೆ ಏನು ಅಂತಾನು. ಆಮೇಲೆ ಹಗ್ಗ ಕಣ್ಯ ನೀನು ಅಂತ ಕೇಳ್ರೆ ಹಾಗಂದ್ರೆ ಏನು ಅಂತಾನೆ. ಈಗ ಸೂರ್ಯ ಮೇಲ್ಗಡೆ ಬೆಳಗ್ತಾ ಇದ್ದಾನೆ, ಸ್ಲಮ್ನೂ ಬೆಳಗ್ತಾನೆ, ಹಾಗೆ ಅರಮನೆನೂ ಬೆಳಗ್ತಾನೆ. ಈಗ ಇದು ಅರಮನೆ ಅಂತ ಹೇಳಿ ಜಾಸ್ತಿ ಬೆಳಕು ಕೊಡೋದು, ಇದು ಸ್ಲಮ್ಮು, ಇವರೆಲ್ಲ ಬಡವರು ಇರ್ತಾರೆ, ಇಲ್ಲಿ ಭಿಕ್ಷುಕರು ಇರ್ತಾರೆ ಅಂತ ಹೇಳಿ ಕಡಿಮೆ ಬೆಳಗೋದು ಮಾಡ್ತಾನೆ ಸೂರ್ಯ? ಏನಿಲ್ಲ, ನಾವು ಅಂದ್ಕೊಳ್ಳೋದು ಅಷ್ಟೇ. ಸೂರ್ಯನ ಕೇಳ್ರಿ ಹೋಗ್ಬಿಟ್ಟು, ಇದು ಸ್ಲಮ್ಮು, ಇದು ಅರಮನೆ ಅಂತ, ಹಾಗಂದ್ರೆ ಏನು ಅಂತ ಕೇಳ್ತಾನೆ. ನಾವು ಮಾಡ್ಕೊಂಡಿರೋದು ಹಾಗೆ. ಇದು ಆನೆ, ಇದು ಕದ, ಇದು ಹಾವು, ಇದು ಹಗ್ಗ, ಇದು ಶರೀರ ಅಂತ ಹಿಂಗೆ ನಾವು ಮಾಡ್ಕೊಂಡಿರ್ತೀವಿ. ಈ ಪ್ರತ್ಯಯಗಳು ತಪ್ಪು, ಎಲ್ಲ ಪ್ರತ್ಯಯಗಳ ರೂಪದ್ದು. ಅದಕ್ಕೆ ಈ ಪ್ರತ್ಯಯಗಳ ರೂಪದಿಂದ ಏನು ಬಂದರೂ ಕೂಡ ಅನೇಕವಾಗಿರುತ್ತೆ. ಹಾಗೆ ಅದೇ ನನಗೆ ನಾನಂತಂದರೆ ಯಾರಪ್ಪ ಅಂತ ಕೇಳಿ, ಯಾರನ್ನಾದರೂ ಕೇಳ್ರೆ ಅವ್ರಿಗೆ ಶರೀರದ ಪ್ರತ್ಯಯ ಇರುತ್ತೆ. ನಾನಂದ್ರೆ ಇದೆ ಸ್ವಾಮಿ. ಅರೆ, ನಾನಂತೇನು ವಿಚಾರ ಮಾಡೋದು ಏನಿದೆ ಸ್ವಾಮಿ? ಹುಟ್ಟಾಗ್ಲಿಂದ ಪ್ರತಿಯೊಬ್ಬರಿಗೂ ಗೊತ್ತು ಅಂತ ಹೇಳ್ತಾರೆ. ಈ ಹೊಳೆನರಸೀಪುರ ಸ್ವಾಮಿಗಳು ಅವರು ಈ ವಿಚಾರ ಸ್ಟಾರ್ಟ್ ಮಾಡಿದಾಗ ಯಾರೋ ಮನೆಗೆ ಹೋಗ್ಬಿಟ್ಟು ಒಂದು 3-4 ಜನ ಸ್ನೇಹಿತರು, ದೊಡ್ಡವರೆಲ್ಲ ಅವರು 25 ಈ ಥರ ವರ್ಷದವರು ಕೂತ್ಕೊಂಡು ಚಿಂತನೆ ಮಾಡ್ತಾ ಇದ್ದಾರಂತೆ. ಅವ್ರ ಮನೆಯಲ್ಲಿ ಹಿರಿಯರು ಯಾರೋ ಓಡಾಡ್ತಾ ಇದ್ದವರು ಅವ್ರು ಬಂದ್ರಂತೆ. ಇವ್ರ ಹೆಸರು ಸುಬ್ರಾವ್ ಅಂತ. ಅಲ್ಲೋ ಸುಬ್ರಾವ, ಏನೋ ನಾನಂದ್ರೆ ಯಾರು ಅಂತ ವಿಚಾರ ಮಾಡ್ತಾ ಇದ್ದೆ, ನಿಮಗೆ ತಲೆ ಇಲ್ವೇನ್ರೋ? ನೀನು ಯಾರು ಅಂತ ನೀನು ಗೊತ್ತಿಲ್ವೇನೋ ಸುಬ್ರಾಯ ಅಂತ ಕೇಳ್ತಾ ಇದ್ದೀರಂತವ್ರು. ಅವರು ದೊಡ್ಡವ್ರೇನೋ ಮಾತಾಡ್ತಾರೆ, ಪಾಪ ಇವರೇನೋ ಮಾತಾಡಲಿಲ್ಲ ಅಂತಂದರು. ಈಗ ನಮಗೆ ನಾನಂತಂದರೆ ಈ ಶರೀರ ಅನ್ನೋ ಪ್ರತ್ಯಯ ಮೊದಲು ಇರುತ್ತೆ. ಹಾವಿನ ಪ್ರತ್ಯಯ ಹೇಗಿರುತ್ತೋ ಹಾಗೆ ಈ ಶರೀರದ ಪ್ರತ್ಯಯ ಅಲ್ಲಿರುತ್ತೆ ಅಂತಃಕರಣದಲ್ಲಿ. ನಿದ್ದೆ ಮಾಡಿದ ತಕ್ಷಣ ನನಗೆ ಆತ್ಮನ ಪ್ರತ್ಯಯ ಬರೋದಿಲ್ಲ, ಅದು ನೆನಪು. ನಮಗೆ ಎಚ್ಚರದಲ್ಲಿ ನಾನು ಸಾಧನೆ ಮಾಡಿ ಮನಸ್ಸನ್ನು ಬಿಟ್ಟು ಆತ್ಮನಾಗಿ ನಿಂತ್ಕೊಂಡಾಗ
ನನಗೆ ಹೇಗೆ ಹಗ್ಗ ಕಂಡಿದ ತಕ್ಷಣ ಹಾವಲ್ಲ ಅಂತ ಗೊತ್ತಾಗಿ ಹಗ್ಗ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೋ ಅವಾಗ ಹಗ್ಗದ ಪ್ರತ್ಯಯ ಹೇಗೆ ಮೂಡ್ತೋ ಹಾಗೆ ನಾನು ಸಾಧನೆ ಮಾಡಿದಾಗ ನನಗೆ ನಾನು ಶರೀರ ಅನ್ನೋ ಪ್ರತ್ಯಯ ಹೊಡೆದಾಕಿ ಅಲ್ಲಿ ಆತ್ಮ ಅದಕ್ಕೆ ಶರೀರ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದನ್ನು ಆತ್ಮ ಪ್ರತ್ಯಯ ಅಂತ ಹೇಳ್ತಾರೆ. ಆ ಆತ್ಮ ಪ್ರತ್ಯಯ ಮೂಡಬೇಕು. ಅದು ಬ್ರಹ್ಮಜ್ಞಾನಿಗಳಿಗೆ ಮಾತ್ರ ಇರುತ್ತೆ, ಇಲ್ಲದ್ರೆ ಯಾರಿಗೂ ಇರೋದಿಲ್ಲ. ಹಾಗೆ ಆದರೂ ಅದು ಪ್ರತ್ಯಯ ರೂಪದ್ದೇ. ಆದರೆ ಮೊದಲು ರಾಂಗ್ ನಾಲೆಡ್ಜನ್ನು ಪ್ರತ್ಯಯ ಇರುತ್ತೆ, ಅದನ್ನು ಹೊಡೆದಾಕಿ ರೈಟ್ ನಾಲೆಡ್ಜ್ ಪ್ರತ್ಯಯನ ತಂದು ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇರೋದು. ಇವೆಲ್ಲ ಪ್ರತ್ಯಯ ರೂಪದ್ದು, ವೃತ್ತಿ ರೂಪದ್ದು, ಅದಕ್ಕೆ ಇವ ಅನೇಕವಾಗಿ ತೋರ್ತಾ ಇರುತ್ತೆ. ಆದ್ದರಿಂದ ನಾವು ಏನು ಮಾಡಬೇಕು, ಡಿಸೈಡ್ ಮಾಡಿಬಿಡ್ಬೇಕು. ಇನ್ನು ನನ್ನ ಜೀವನದಲ್ಲಿ ಸಮಯ ಇಲ್ಲ, ಮೋಕ್ಷ ಆಗದೆ ಇದ್ದರೆ ಹೋಗಲಿ, ಸಾಯೋ ಸಮಯಕ್ಕೆ ನನಗೆ ಅಟ್ಲೀಸ್ಟ್ ದೇವರ ನೆನಪು ನಿಲ್ಸ್ಕೊಂಡು ನಾನು ಪ್ರಾಣ ಬಿಡ್ತೀನಿ ಅಂತಂದರೆ ಅಟ್ಲೀಸ್ಟ್ ನನಗೆ ಮನುಷ್ಯ ಜನ್ಮ ಬರುತ್ತೆ. ಆಮೇಲೆ ನಾವು ಎಷ್ಟು ಸಂಸ್ಕಾರ ಮಾಡ್ಕೊಂಡಿರ್ತೀವೋ ಅದೆಲ್ಲೂ ವ್ಯರ್ಥ ಆಗೋಲ್ಲ, ಅದು ಹಾಗೇ ಇರುತ್ತೆ. ಆದ್ದರಿಂದ ನಾವು ಈ ರೀತಿ ನಾವು ಚಿಂತನೆ ಮಾಡ್ತಾ ಬರಬೇಕು. ಯಾಕೆ ಇವತ್ತು ಇಷ್ಟೆಲ್ಲ ಹೇಳಿದರು ಅಂದರೆ ಭಗವತ್ಪಾದರ ವಿಚಾರ ನಾನು ಕೇಳ್ತಾ ಇದ್ದೆ ಕ್ಯಾಸೆಟ್ನಲ್ಲಿ, ಇವರೆಲ್ಲ ಹೇಳಿದರು, ಇವತ್ತು ನಿಮ್ಮ ಮುಂದೆ ಇಡಬೇಕು ಅಂತ ನಾನು ಇಟ್ಟೆ. ಇಲ್ಲಿ ನಮಗೆ ಅದೇ ಪ್ರಶ್ನೆ ಕೇಳ್ತಾ ಇರೋದು, ನಿದ್ರೆಯಲ್ಲಿ ಯಾವುದೂ ಇಲ್ಲ, ಒಂದೇ ಇರುತ್ತೆ. ಎಚ್ಚರದಲ್ಲಿ ಇಷ್ಟೊಂದು ವಿಶೇಷಗಳು, ಎಷ್ಟೊಂದು ಥರ ಅರಿವುಗಳಿರುತ್ತೆ, ಹೇಗೆ ಸಾಧ್ಯ ಅಂತ ಕೇಳ್ತಾನೆ ಅಂತ ಪ್ರಶ್ನೆ. ಅದಕ್ಕೆಲ್ಲ ನಮಗೆ ಉತ್ತರ ಸಿಕ್ಕಿದೆ, ಬೇಕಾದಷ್ಟು ನಾವು ಚಿಂತನೆ ಮಾಡಿದ್ದೀವಿ. ಇಂಥ ವಿಲಕ್ಷಣವಾದ ಎರಡು ರೂಪಗಳು ಒಂದೇ ಅರಿವು ಹೇಗಾಗುತ್ತೆ, ಇಷ್ಟು ಮಾತ್ರ ಅಲ್ಲ, ಇನ್ನೂ ನಮಗೆ ಅಲ್ಲಿ ಬಂದರೆ ಅವಸ್ಥೆಗಳು ಮೂರು: ಎಚ್ಚರ, ಕನಸು, ನಿದ್ದೆ. ಅದು ಮತ್ತು ನಿಮ್ಮ ಆತ್ಮನಲ್ಲೇ ಇರುವ ಅರಿವು, ಆನಂದ, ಅವು ಮೂರು ಜ್ಞಾನಗಳು ಬೇರೆ. ಮತ್ತು ಈ ಆಧ್ಯಾತ್ಮಿಕದ ಜ್ಞಾನಗಳು ಬೇರೆ. ಆದಿ ಭೌತಿಕ, ನನ್ನ ಹೆಂಡತಿ ಜ್ಞಾನ ಬೇರೆ, ನಿಮ್ಮ ಜ್ಞಾನ ಬೇರೆ, ಅವ್ರ ಜ್ಞಾನ ಬೇರೆ. ಆದಿ ಭೌತಿಕದ್ದು 84 ಲಕ್ಷ ಜೀವರಾಶಿಗಳದ್ದು ಅವರವ್ರ ಜ್ಞಾನಗಳು ಅವರವ್ರಿಗೆ ಬೇರೆ ಬೇರೆ. ಇನ್ನು ಆದಿ ದೈವಿಕ ಸೂರ್ಯ ಚಂದ್ರ ನಕ್ಷತ್ರಗಳು, ಆ ದೇವತೆಗಳು, 14 ಲೋಕಗಳು, ಆ ಜ್ಞಾನಗಳು ಅವರವ್ರದ್ದು ಬೇರೆ ಬೇರೆ. ಇಷ್ಟು ಬೇರೆ ಬೇರೆ ಇದ್ದಾಗ ಅದು ಇದು ಎರಡು ಒಂದೇ ಅಂತ ಅಂದ್ಬಿಡ್ತೀರಾ, ಹೇಗ್ರಿ ಅಂತ ಒಂದು ಪ್ರಶ್ನೆ ಇವಾಗ ಹಾಕ್ತಾ ಇದ್ದಾನೆ. ಇದಕ್ಕೆಲ್ಲ ಉತ್ತರ ನಾವು ಎಚ್ಚರದ ದೃಷ್ಟಿಯಿಂದ ಇವುಗಳು ಮಾಡ್ತಾ ಇದ್ದೀವಿ. ಅದೇ ಕಷ್ಟ ಬಂದರೆ ಎಚ್ಚರಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನಾವು ನೋಡಿದಾಗ ಹಿಂದೆ ಎಲ್ಲ ಬೇಕಾದಷ್ಟು ಚಿಂತನೆ ಮಾಡಿದ್ದೀವಿ. ಅದನ್ನೇ ಇವಾಗ ಮತ್ತೆ ಆ ಥರ ಪ್ರಶ್ನೆಗಳ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಈ ಆಕ್ಷೇಪಕ್ಕೆಲ್ಲ ಉತ್ತರ ಏನಪ್ಪ ಅಂದರೆ, ಎಚ್ಚರದ ದೃಷ್ಟಿಯ ತರ್ಕವೇ ಮೂಲವಾಗಿರುತ್ತೆ. ಇದು ತರ್ಕ, ಇದು ಅನುಭವದಿಂದ ನೋಡಿಕೊಂಡಾಗ ಹೀಗಿರುತ್ತಿಲ್ಲ. ಬರೀ ಅರಿವು ಬೇರೆ ಬೇರೆಯ ರೂಪಗಳನ್ನು ತಳೆಯುವುದು ನಮ್ಮ ಪೂರ್ಣ ಅನುಭವದಲ್ಲಿರುವಾಗ ಅದು ಹೀಗೇಗಾಗಬಹುದು ಅಂತ ನಾವು ಕೇಳಿದ್ರೆ ಹೊಂದೋದಿಲ್ಲ ಅಂತಾರೆ. ಇವಾಗ ಅನುಭವಕ್ಕೆ ಇಂಪಾರ್ಟೆಂಟ್ ಕೊಡಬೇಕಾ, ಮನಸ್ಸಿನಲ್ಲಿ ಬರೋ ಅಂಥ ತರ್ಕಕ್ಕೆ ಇಂಪಾರ್ಟೆಂಟ್ ಕೊಡಬೇಕಾ? ತರ್ಕ ಅಂದರೆ ಮನಸ್ಸು ಹೇಳೋದಕ್ಕೆ ಇಂಪಾರ್ಟೆಂಟ್ ಕೊಡಬೇಕಾ, ಅನುಭವಕ್ಕೆ ಇಂಪಾರ್ಟೆಂಟ್ ಕೊಡಬೇಕಾ ಅಂತ ಪ್ರಶ್ನೆ. ಇವಾಗ ನೋಡ್ರಿ, ಉದಾಹರಣೆಗೆ ತರ್ಕ ಏನು ಗೊತ್ತಾ, ಈ ಶರೀರ ನಾನು. ಈಗ ತರ್ಕದ ಪ್ರಕಾರ ಮೊದಲು ನಾವು ತಿಳ್ಕೊಂಡಿದ್ದು, ಎಚ್ಚರದಲ್ಲಿ ಯಾರಪ್ಪ ಇರೋದು? ನಾನು. ಮಲ್ಕೊತೀನಿ, ನಿದ್ದೆನಲ್ಲಿ ಯಾರು ಇರ್ತಾರೆ? ನಾನೇ ಸ್ವಾಮಿ. ಕನಸು ಬರುತ್ತೆ, ಕನಸಿನಲ್ಲಿ ಯಾರು? ನಾನೇ ಸ್ವಾಮಿ. ಇಲ್ಲಿ ನಮ್ಮ ಪ್ರಕಾರ ಏನು, ಎಚ್ಚರದ ಮನಸ್ಸಿನ ಪ್ರಕಾರ ಏನು? ಇದು ಕನ್ನಡಿ ಮುಂದೆ ನೋಡಿಕೊಂಡ್ರೆ ಮುಸ್ಲಿಮ್ ಅವರು ಹೇಳ್ತೀವಲ್ಲ, ಕಾಲಿನ ಹೆಬ್ಬೆಟ್ಟಿಂದ ತಲೆವರೆಗೂ ಇದನ್ನೇ ನಾನು ಅಂತ ನಾವು ತಿಳ್ಕೊಂಡಿರೋದು ಇದೆ. ಇದು ತಿಳ್ಕೊಂಡಿರೋದು, ಇದು ಬುದ್ಧಿ ಹೇಳುತ್ತೆ, ಎಚ್ಚರದ ಬುದ್ಧಿ, ಯುಕ್ತಿ ಹೇಳುತ್ತೆ, ತರ್ಕ ಹೇಳುತ್ತೆ. ಹೌದು, ಅಷ್ಟೇ. ಈಗ ನೋಡ್ರಿ, ಒಂದೊಂದೇ ಪ್ರಶ್ನೆ ಕೇಳ್ತಾ ಬನ್ರಿ. ಅದಕ್ಕೆ ಅಲ್ಲಪ್ಪ, ಮಲಕ್ಕೊಳ್ಳುವಾಗ ಕಾಲಿಗೆ ಸಾಕ್ಸ ಇದು ಚಪ್ಪಲಿ, ಕಣ್ಣಿಗೆ ಕನ್ನಡಕ ಹಾಕ್ಕೊಂಡು ಮಲ್ಕೊಂಡೆ, ಯಾಕೆ ಅಂತ ಕೇಳಿದ್ದಕ್ಕೆ, ಕನಸಿನಲ್ಲಿ ಮುಳ್ಳು ಮೇಲೆ ಓಡಾಡಬೇಕಾದ್ರೆ ಏನು ಮಾಡಬೇಕು ಅಂತ, ಕನಸಿನಲ್ಲಿ ಪೇಪರ್ ಓದಬೇಕಾದ್ರೆ ಏನು ಮಾಡಬೇಕು ಅಂತ ಎಲ್ರಿಗೂ ನಗು ಬರುತ್ತೆ. ಅಂದರೆ ಎಚ್ಚರದ್ದು ಕನಸಿಗೆ ತೊಗೊಂಬರಕ್ಕೆ ಬರೋಲ್ಲ ಅಂತ. ಅದೇ ರೀತಿ ಕನಸಿಂದು ಎಚ್ಚರಕ್ಕೆ ಎತ್ಕೊಂಬರೋಕ್ಕಾಗಲ್ಲ. ಅಲ್ಲಿ 10 ಲಕ್ಷ ಲಾಟ್ರಿ ಹೊಡೆದ್ಬಿಡ್ತು, ಎಲ್ರಿ ಎಚ್ಚರಕ್ಕೆ ಎತ್ಕೊಂಡ್ಬಂದು ಎಂಜಾಯ್ ಮಾಡಿರಿ, ಮಜಾ ಮಾಡಿರಿ ನೋಡೋಣ. ಅದಕ್ಕೆ ಗೌರ್ಮೆಂಟ್ನವ್ರು ಹೇಳ್ತಾರೆ, ನಾವು ಟ್ಯಾಕ್ಸ್ ಹಾಕಲ್ಲ, ಹೋಗ್ರಿ ಎಂಜಾಯ್ ಮಾಡೋಗ್ರಿ ಅಂತ. ಎತ್ಕೊಂಬರಕ್ಕೆ ಬರುತ್ತಾ? ಬರೋದಿಲ್ಲ. ಯಾಕೆ? ಅಲ್ಲಿಲ್ಲ.
ಈ ಉತ್ತರ ಕೊಡ್ರಿ ಇದಕ್ಕೆ ನೋಡೋಣ. ಮನಸ್ಸು ಏನು ಹೇಳ್ತು? ಇವನೇ ನಿದ್ದೆಯಲ್ಲಿ ಇದ್ದಿದ್ದು, ಇವನೇ ಕನಸಿನಲ್ಲಿ ಇದ್ದಿದ್ದು, ಒಬ್ಬನೇ ಇರೋದು ಅಂತಂದರೆ ಇವಾಗ ಉತ್ತರ ಕೊಡ್ರೆ ಇವನು ಅಲ್ಲಿಗೆ ಬರಲ್ಲ, ಅವನು ಇಲ್ಲಿಗೆ ಬರಲ್ಲ. ಮತ್ತು ಇವನು ಅಲ್ಲಿಗೆ ಬರದೇ ಇದ್ಮೇಲೆ ಇವನು ಅವನು ಭಿಕ್ಷೆ ಹಾಕಿತ್ಬೇಕಾಗಿತ್ತು ಜನಕ ಮಹಾರಾಜ. ಹಿಂಗೆ ಪ್ರಶ್ನೆ ಕೇಳಿದ ತಕ್ಷಣ ಹೌದಲ್ವಾ, ಎಚ್ಚರದ್ದು ಯಾವುದು ಕನಸಿಗೆ ಬರಲ್ಲ, ಕನಸಿಂದ ಇಲ್ಲಿಗೆ ಬರಲ್ಲ, ಇವೆರಡು ನಿದ್ದೆಗೆ ಬರಲ್ಲ. ಅನುಭವ ಇದೆಯೋ ಇಲ್ವೋ, ಇದು ಅನುಭವದ ಮಾತು. ತರ್ಕದ ಮಾತೇನೋ ಈ ಬುದ್ಧಿ ಹಂಗೆ ಹೇಳ್ಬಿಡುತ್ತೆ. ತಿರ್ಗಾ ನಾವು ಒಂದೊಂದೇ ಪ್ರಶ್ನೆ, ಇವಾಗ ನಮಗೆ ಇವೆರಡು ಬಿಡಿಸ್ಕೊಂಡಿರೋದ್ರಿಂದ ಹೌದು ಹೌದು, ಅದಕ್ಕೆ ಇವಾಗ ನೀವು ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ, ತರ್ಕಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಎರಡು ನಿಮ್ಮ ಹತ್ರ ಎರಡು ಇದೆಯಪ್ಪ. ಒಂದು ಅನುಭವದ ಮಾತು. ಏನದು ಅನುಭವದ ಮಾತು? ಈ ಶರೀರ ನಿದ್ದೆಗೆ ಬರೋಲ್ಲ, ಕನಸ್ಕಂತೂ ಅಪ್ರಾಣಿಗೂ ಬರೋಲ್ಲ. ಆಗೋಯ್ತು. ಮತ್ತು ಮೊದಲು ತಿಳ್ಕೊಂಡಿದ್ವಲ್ಲ, ನಾನೇ ನಿದ್ದೆಯಲ್ಲಿರ್ತೀನಿ, ನಾನೇ ಕನಸಿನಲ್ಲಿರ್ತೀನಿ, ಇವನೇ ಇರ್ತಾನೆ ಅಂತ ಅಂದ್ಕೊಂಡಿದ್ರಲ್ಲ, ಅದು ಹೊಂದೋದಿಲ್ಲ. ಇದು ಬುದ್ಧಿ ಹೇಳುತ್ತೆ, ಎಚ್ಚರದ ಬುದ್ಧಿ. ಆದರೆ ಇವಾಗ ನಾವು ವಿಚಾರ ಮಾಡಿ ತಿಳ್ಕೊಂಡಿರೋದ್ರಿಂದ ಒಂದು ಅನುಭವದ ಮಾತು, ಒಂದು ತರ್ಕದ ಮಾತು. ಇವಾಗ ನೀವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ? ಮನಸ್ಸು ಹೇಳ್ದಂಗೆ ಕೇಳ್ತೀರಾ, ತರ್ಕಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ? ಇಲ್ಲ. ಯಾಕೆ? ನನ್ನ ಅನುಭವ ಇದ್ದರೆ ಇವಾಗ ನಿದ್ದೆಯಲ್ಲಿ ಬರಬೇಕಾಗಿತ್ತು, ನಾನು ಗಂಡಸು ಹೆಂಗಸ ಅನಿಸ್ಬೇಕಾಗಿತ್ತು. ಯಾಕೆ ಅನ್ನಿಸ್ಲಿಲ್ಲ? ನಿದ್ದೆಯಲ್ಲಿ ಅನಿಸಿದ್ರೆ ನಾನು ಪ್ಯಾಂಟ್ ಹಾಕ್ಕೋಬೇಕು ಅನ್ನಿಸ್ಬೇಕಾಗಿತ್ತು, ಸೀರೆ ಕಟ್ಕೋಬೇಕು, ಪ್ಯಾಂಟ್ಸ್ ಹಾಕ್ಕೋಬೇಕು ಅನಿಸುತ್ತಾ? ಹೋಗ್ಲಿ, ಕರೋನಾ ಭಯ ಇತ್ತ ಅಲ್ಲಿ? ಇರಲಿಲ್ಲ. ಮತ್ತು ಶರೀರನೇ ಇಲ್ಲದೆ ಇದ್ಮೇಲೆ ಸಾಯ್ತೀನಿ ಅಂತ ಹೆಂಗೆ ಅನ್ಸುತ್ತೆ ನಿನಗೆ? ಅನ್ಸೋಲ್ಲ. ಹುಟ್ಟಿದ್ದೀನಿ ಅನ್ಸಲ್ಲ. ಕರೋನಾ ಅನ್ನೋ ಭಯ ಇಲ್ಲ. ಅಲ್ಲಿ ಭಯ ಇಲ್ಲದೆ ಇರೋದು ಯಾತಕ್ಕಾದ್ರೂ ಬೇರೆದಕ್ಕೆ ತೋರಿಸ್ರಿ ಭಯ ನೋಡೋಣ. ಕಳ್ಳಕಾಟ್ರ ಭಯ, ರೋಗದ ಭಯ, ನಾನು ಗಂಡಸು ಅನ್ನೋ ಭಯ, ಹೆಂಗಸು ಅನ್ನೋ ಭಯ, ದುಃಖದ ಭಯ, ಹೊಟ್ಟೆ ಹಸುವಿನ ಭಯ, ಕಾಮದ ಭಯ ತೋರಿಸ್ರಿ ನೋಡೋಣ. ಅಜ್ಞಾನ ತೋರಿಸ್ರಿ. ಅಲ್ಲಿ ಎಚ್ಚರದಲ್ಲಿ ಅವಿದ್ಯ, ಕಾಮ, ಕರ್ಮ. ನಿದ್ದೆಯಲ್ಲಿ ತೋರಿಸ್ಬೇಕಪ್ಪ ನೀವು. ತೋರಿಸ್ರಿ ನೋಡೋಣ. ಅವಿದ್ಯೆ ಇದೆಯಾ? ಯಾವಾಗ ಅವಿದ್ಯೆ ಇಲ್ವೋ ಕಾಮ ಇಲ್ಲ. ಯಾರ ಮೇಲೆ ಕಾಮ ಮಾಡ್ತೀರಾ? ಗಂಡು ಹೆಣ್ಣನ್ನು, ಹೆಣ್ಣು ಗಂಡನ್ನು ಮೋಹ ಮಾಡೋವಂಥ ಸ್ಥಿತಿ ಇದೆಯಲ್ಲೇ. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಗಂಡಸು ಅಲ್ಲ, ಹೆಂಗಸು ಅಲ್ಲ. ಹೆಂಗಿದೆ ನೋಡ್ರಿ. ಕಾಮ ಇಲ್ಲ, ಅವಿದ್ಯೆ ಇಲ್ಲ, ಕಾಮ ಇಲ್ಲ, ಕರ್ಮ ಇಲ್ಲ. ನಿದ್ದೆಯಲ್ಲಿ ಏನಪ್ಪ ಕರ್ಮ ಮಾಡ್ತೀರಾ? ಮಾಡ್ತೀವಿ ಏನಾದರೂ ಕರ್ಮ. ಹೇಗಿದೆ ನೋಡ್ರಿ, ಇದು ನಮ್ಮ ಅನುಭವ. ಆದ್ದರಿಂದ ಅನುಭವಕ್ಕೆ ಇಂಪಾರ್ಟೆಂಟ್ ಕೊಡಬೇಕು. ನಾವಲ್ಲ ಆತ್ಮನಾಗಿರ್ತೀವಿ, ದೇವರು ಕೊಟ್ಟಿರೋ ಸ್ಯಾಂಪಲ್. ಅವಿದ್ಯ, ಕಾಮ, ಕರ್ಮ ಎಲ್ಲ ಎಚ್ಚರದಲ್ಲಿ, ದೃಶ್ಯ ಪ್ರಪಂಚದಲ್ಲಿ ಅವು ಒಂದು ಇಲ್ಲ. ಇಲ್ಲದೆ ಇರೋದನ್ನು ನಾನು ಮಾಡಿಟ್ಕೊಂಡಿದ್ದೀನಿ. ಅಲ್ಲಿ ಹಗ್ಗ ಇರೋದು, ಹಗ್ಗ ನಂದೇ ತಪ್ಪು. ಹಗ್ಗ ಅಂತ ನೋಡಲಿಲ್ಲ, ಮೊದಲನೇ ತಪ್ಪು. ಎರಡನೇದು ಅದನ್ನು ಹಾವು ಅಂತ ಮಾಡಿಕೊಂಡೆ, ಎರಡನೇ ತಪ್ಪು. ಅದಕ್ಕೆ ಓಡೋಗ್ಬೇಕಾಯ್ತು. ಇಲ್ಲ ಬೆಳ್ಳಿ ಅಂತ ಮಾಡ್ಕೊತೀನಿ, ಅಥವಾ ಅದ್ರ ಕಡೆ ಹೋಗ್ಬೇಕಾಗುತ್ತೆ ಎತ್ಕೊಳ್ಳೋಕ್ಕೆ. ಎರಡೂ ಕಾಮವೇ. ಯಾವಾಗ ನನಗದು ಗೊತ್ತಾಯಿತು, ನಾನು ಕೆಲಸ ಮಾಡಬೇಕಲ್ಲಿ. ನೋಡ್ರಿ ಹೆಂಗೆ ಬರುತ್ತಿದ್ದು, ಒಂದಕ್ಕೊಂದು ಇಂಟರ್ ಕನೆಕ್ಷನ್. ಇದು ಎಚ್ಚರದಲ್ಲಿ, ಇದು ಮನಸ್ಸು ಹೇಳೋದು. ಆದರೆ ಇದು ತರ್ಕ, ಇದು ಯುಕ್ತಿ, ಇದು ಬುದ್ಧಿ. ಮನಸ್ಸು ಹೇಳೋದು. ಮನಸ್ಸು ಕಂಡಿದೆಯಾ? ಮನಸ್ಸು ನಿದ್ದೆ ನೋಡೋಕೆ ಬರುತ್ತಾ? ಮನಸ್ಸಿದ್ರೆ ನಂಗೆ ನಿದ್ದೆ ಬರುತ್ತಾ? ಬರೋದಿಲ್ಲ. ಎಲ್ಲ ಗೊತ್ತು ನಮಗೆ. ಅದಕ್ಕೆ ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇರುವಿನ ವಿಷಯದಲ್ಲಿ ಹೇಳಿರುವ ಉತ್ತವನ್ನು ಮತ್ತೆ ಜಪಿಸ್ತಾ ಇರಬೇಕು. ಒಂದು ಅದು ಯಾಕೆ ಇದನ್ನು ಹೇಳಿದೆ ಅಂದರೆ, ಮತ್ತೆ ಆಕ್ಷೇಪಕ್ಕೆಲ್ಲ ಎಚ್ಚರದ ದೃಷ್ಟಿಯ ತರ್ಕವೇ ಮೂಲ ಕಾರಣ. ನೋಡ್ರಿ, ಎಚ್ಚರದ ಮನಸ್ಸು ತರ್ಕ ಹೂಡುತ್ತೆ, ಆದರೆ ನಾವು ಅದಕ್ಕೆ ಈಲ್ಡ್ ಆಗಬಾರ್ದು. ಅನುಭವದ ಮಾತು ನಮ್ಗೆ ಗೊತ್ತಿದೆ. ಅನುಭವದಿಂದ ಇದನ್ನು ಹೊಡೆದಾಕ್ಬೇಕು. ನೀರು ಬರೋಕ್ಕಾಗಲ್ಲ, ಬಾಯಿ ಮುಚ್ಚ. ಆದ್ದರಿಂದ ನನಗೆ ಶರೀರ ಇಲ್ಲದೆ ನನಗಿರೋಕ್ಕೆ ಬರುತ್ತೆ ಅಂತ ಗಾಢನಿದ್ರೆ ಅನುಭವದಲ್ಲಿ ತೋರಿಸಿದೆ. ಶಾಸ್ತ್ರ ಹೇಳುತ್ತೆ. ನಮ್ಮ ಅನುಭವದಲ್ಲಿ ತೋರಿಸಿದ ಮೇಲೆ ಇದಕ್ಕಿಂತ ಸ್ಪಷ್ಟವಾಗಿರೋ ಅನುಭವ ಯಾವುದಪ್ಪ ಬೇಕು? ಆ ಮೇಕೆ ಅಂತ ಅಂದ್ಕೊಂಡ್ಬಿಟ್ಟಿತ್ತು. ಆದರೆ ಕಾಡಿಂದ ಬಂದಂಥ ಹುಲಿ ಆ ಬಾವಿನಲ್ಲಿ ಅನುಭವದಿಂದ ತೋರಿಸ್ತಪ್ಪ. ಬಾಯಿಲಿ ನಾನು ಹೇಳಿದ್ರೆ ನಂಬಲ್ಲಲ್ವಾ ನೀನು? ಬಾ ಅಂತ ಕರ್ಕೊಂಡೋಗಿ ಆ ಬಾವಿನಲ್ಲಿ, ನೋಡು ನನಗೆ ಹೆಂಗಿದೆ ಮೀಸೆ, ನಿನಗೂ ಹಂಗೆ ಮೀಸೆ ಇದೆ, ನೋಡು ನನ್ನ ಪಟ್ಟೆಗಳು, ನಿನಗೂ ಹಂಗೆ ಪಟ್ಟೆಗಳಿದೆ, ಇದೆಲ್ಲ ನೋಡು, ಸುತ್ತಲೂ ನರಸಿಂಹಸ್ವಾಮಿ ಇದ್ದಂಗೆಲ್ಲ ಇದೆ, ನಿನಗೂ ಇದೆ.
ಆದ್ದರಿಂದ ನೀನು ಸಿಂಹ, ಕಾಡಿನ ರಾಜ, ಎಲ್ಲಿ ನೀನು ಮೇಕೆ ಅನ್ಕೊಂಡು ಅನ್ಕೊಂಡು ಹುಲ್ ಮೇಯ್ಕೊಂಡಿರೋದು ಎಲ್ಲಿ ಬಾ ಅಂತ ಅನುಭವದಲ್ಲಿ ತೋರಿಸ್ತಪ್ಪ. ಇನ್ನೇನು ಬೇಕು? ಆ ಅನುಭವಕ್ಕೆ ಬೆಳಕಿರಬೇಕು, ಕಣ್ಣು ಚೆನ್ನಾಗಿರಬೇಕು, ಅದ್ರ ಹಿಂದೆಗಡೆ ಮನಸ್ಸಿರಬೇಕು. ಇಲ್ಲಿ ನಾವು ತೋರಿಸೋ ಅನುಭವಕ್ಕೆ ಏನಾದರೂ ಬೇಕಾ? ಇದು ಮನಸ್ಸಿರಬೇಕಾ? ಬೆಳಕು ಬೇಕಾ? ಕತ್ಲೆಲ್ಲ ಬಾವಿನಲ್ಲಿ ತೋರ್ಸೋಕ್ಕೆ ಬರ್ತಾ ಇತ್ತಾ? ಬರೋದಿಲ್ಲ. ಅದನ್ನು ಅನುಭವ ಅಂತ ಕರಿತೀವಿ, ಇದನ್ನು ಅನುಭವ ಅಂತ ಕರಿತೀವಿ. ಎರಡು ಅನುಭವಗಳಲ್ಲಿ ಯಾವುದು ಗ್ರೇಟು? ಈ ಅನುಭವ. ಮತ್ತಿದು ಸೈಂಟಿಫಿಕ್ ಅನುಭವ ಅಲ್ಲ ಅಂತಾರೆ. ಏನು ಪಡ್ಕೊಂಡು ಸಾಯ್ಬೇಕು, ಅದು ಸೈಂಟಿಫಿಕ್ ಅನುಭವನಂತೆ. ಏನು ಹೇಳಬೇಕು? ಮತ್ತು ಯಾವತ್ತಾದರೂ ಮುಂದಕ್ಕೆ ಸೈಂಟಿಸ್ಟ್ಗಳು ಇದನ್ನು ಕಂಡುಹಿಡಿಯೋಕ್ಕೆ ಬರುತ್ತಾ? ಪ್ರಾಣಿಗೂ ಬರೋದಿಲ್ಲ. ಯಾಕೆ? ಮನಸ್ಸನ್ನು ಮೀರಿರೋದು, ಬುದ್ಧಿಯನ್ನು ಮೀರಿರೋದು. ಅಂಥ ಈ ಅನುಭವವನ್ನು ಸೈಂಟಿಸ್ಟ್ಗಳು ಕಂಡುಹಿಡಿಯೋಕ್ಕೆ ಬರುತ್ತಾ? ಬರೋದಿಲ್ಲ. ಆದ್ದರಿಂದ ಇದು ನಿಜವಾದ ಅನುಭವ. ಅದಕ್ಕೆ ಅನುಭವಕ್ಕೆ ಬೆಲೆ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಈ ಆಕ್ಷೇಪಕ್ಕೆಲ್ಲ ಇದೊಂದು ನಾನು ಎಕ್ಸಾಂಪಲ್ ನಿಮ್ಗೆ ಹೇಳಿದ್ದು. ಇಂಥವು ನೂರಾರು ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ನಾವು ಹೀಗೆ ನೋಡ್ತಾ ಬರಬೇಕು. ನೋಡ್ತಾ ಬಂದಾಗ ಎಲ್ಲದಕ್ಕೂ ಎಚ್ಚರದ ಮನಸ್ಸು ಕರೆಕ್ಟ್ ಅಂತ ಹಿಂಗೆ ಹೇಳುತ್ತೆ. ಮತ್ತು ನಮ್ಮ ಅನುಭವದಿಂದ ನೋಡಿಕೊಂಡಾಗ ಹೊಡೆದಾಕುತ್ತೆ. ಏನು ಬೇಡಿ, ನಮ್ಗೆ ಇದಕ್ಕಿಂತ ಮೊದಲು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ನೋಡ್ರಿ, ಈ ಎಚ್ಚರದ ಮನಸ್ಸು ಒಂದು ಸಾರಿ ಒಂದು ಆನ್ಸರ್ ಹೇಳುತ್ತೆ, ಇನ್ನೊಂದು ಸಾರಿ ಇನ್ನೊಂದು ಆನ್ಸರ್ ಹೇಳುತ್ತೆ. ಇಲ್ಲೇ ನೋಡ್ಕೊಳ್ರಿ. ನಿಮ್ಗೆ ಎಚ್ಚರದ ಮನಸ್ಸನ್ನು ಕೇಳಕ್ಕೆ ಹೋಗ್ಬಾರ್ದು. ಕಂಡಿಲ್ಲ, ನಿದ್ದೆಗೆ ಹೋಗಕ್ಕೆ ಬರುತ್ತಾ? ಇದಕ್ಕೆ ಬರೋದಿಲ್ಲ. ಮತ್ತು ಬರದೇ ಇದ್ಮೇಲೆ ಇದೇನು ಉತ್ತರ ಹೇಳುತ್ತೆ? ನಿದ್ದೆನಲ್ಲಿ ನಾನು ಹೆಂಗಿದ್ದೆ ಅಂತ ಕನಸ್ಗೆ ಹೋಗೋಕ್ಕೆ ಬರುತ್ತಾ? ಬರೋದಿಲ್ಲ. ಕನಸಿನಲ್ಲಿ ಇದು ಕನಸು ನಾನು ಹಿಂಗಿದ್ದೆ ಅಂತ ಇವ್ರಿಗೆ ಹೆಂಗೆ ಗೊತ್ತು? ಹೋಗ್ಲಿ, ಕನಸಿನ ಮನಸ್ಸಿಲ್ಲಿಗೆ ಬರುತ್ತಾ? ಬರೋಲ್ಲ. ಮತ್ತು ಅದಕ್ಕೆ ಹೆಂಗೆ ಗೊತ್ತು ಕನಸಿನಲ್ಲಿ ನಾನು ಹಂಗಿದ್ದೆ ಅಂತ ಹೇಳೋದಕ್ಕೆ? ಮತ್ತು ಇದನ್ನು ಕಂಡವರು ಯಾರು? ಕನಸಿನಲ್ಲಿ, ಎಚ್ಚರದಲ್ಲಿ, ನಿದ್ದೆಯಲ್ಲಿ ಯಾರು ಇರ್ತಾರೋ ಅವನಿಗೆ ಗೊತ್ತು. ಇವನಲ್ಲ, ನಮ್ಮ ಅಪ್ಪ ಆತ್ಮಸ್ವರೂಪ, ಅವನೆಲ್ಲ ಕಡೆ ಇರ್ತಾನೆ, ಅವನಿಗೆ ಗೊತ್ತು. ಅದನ್ನು ಅನುಭವ ಅಂತ ಕರೆಯೋದು ಅಂತ. ಈಗ ನೋಡ್ರಿ, ತರ್ಕಕ್ಕೂ ಅನುಭವಕ್ಕೂ ನಾವು ವ್ಯತ್ಯಾಸ ನೋಡ್ತಾ ಇರೋದು. ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಈಗ ಎಚ್ಚರದಲ್ಲೇ ನೀವು ಮನಸ್ಸನ್ನು ಕೇಳ್ರಿ, ಏನು ಹೇಳ್ತು ನೋಡ್ರಿ. ಕನ್ನಡಕ ಯಾರ್ದು? ನಂದು. ಮನೆ ಯಾರ್ದು? ನಂದು. ಸ್ಕೂಟ್ರ್ ಯಾರ್ದು? ನಂದು. ಹೆಂಡತಿ ಯಾರ್ದು? ನಂದು. ಈಗ ಮನೇನ ಬೇಕಾದ ನಾನು ಬಿಟ್ಟು ಆಫೀಸ್ಗೆ ಹೋಗ್ತೀನಿ, ಸಾಯಂಕಾಲ ಮನೆಗೆ ಬಂದು ಸೇರ್ಕೊತೀನಿ. ಯಾಕೆ? ಅದು ನನ್ನದು. ಕನ್ನಡಕ ನಂದು. ಬೇಕಾದರೂ ಉಪಯೋಗಿಸ್ತೀನಿ, ಇಲ್ಲ ತೆಗೆದಿಟ್ಬಿಡ್ತೀನಿ ನಾನು. ಕನ್ನಡಕ ನಂದು. ಶರೀರ ಯಾರ್ದು? ನಂದು. ಕೈಕಾಲು ಯಾರ್ದು? ನಂದು. ಇಂದ್ರಿಯಗಳು ಯಾರ್ದು? ನಂದು. ಮನಸ್ಸು ಯಾರ್ದು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ ಯಾರ್ದು? ನಂದು. ಈಗ ಮತ್ತೇನೊಂದು ಪ್ರಶ್ನೆ ಹಾಕ್ರಿ, ಎಷ್ಟು ಚೆನ್ನಾಗಿ ತಿರ್ಕೊಂಡ್ಬಿಡುತ್ತೆ ನೋಡ್ರಿ. ಬಂದಿದ್ಯಾರು? ನಾನೇ. ಕೈಕಾಲುಗಳಲ್ಲಿ ಕೈಕಾಲುಗಳು ನಾನು ಅಂತ ಹೇಳ್ತೀವಲ್ಲ. ಕೆಲಸ ಮಾಡಿದ್ಯಾರು? ನಾನೇ. ಕೈಗಳಲ್ಲಿ ನಾನು ಅಂತ ಹೇಳುತ್ತೆ. ನೋಡಿದ್ಯಾರು? ನಾನೇ. ಇಂದ್ರಿಯಗಳಲ್ಲಿ ನಾನು ಅಂತ ಹೇಳುತ್ತೆ. ನೋಡಿದ್ದು, ಕೇಳಿದ್ದು, ಮೂಸಿದ್ದು, ಮೂಡಿದ್ದು ನಾನೇ. ಸಂಕಲ್ಪ ವಿಕಲ್ಪ ಮಾಡಿದ್ಯಾರು? ನಾನೇ. ಮನಸ್ಸಿನಲ್ಲಿ ನಾನು ಅಂತ ಹೇಳುತ್ತೆ. ಮತ್ತು ಡಿಸೈಡ್ ಮಾಡಿದ್ಯಾರು? ಬುದ್ಧಿ ನಾನೇ ಅಂತ ಹೇಳುತ್ತೆ. ಆಮೇಲೆ ನೆನೆಸ್ಕೊಂಡಿದ್ಯಾರು? ನಾನೇ. ಇವುಗಳನ್ನೆಲ್ಲ ಅನುಭವಿಸಿದ್ಯಾರು? ನಾನೇ. ಎಲ್ಲ ಇವಾಗ ನಾನು ಅನ್ನೋಕ್ಕೆ ಶುರು ಮಾಡ್ತಾವೆ. ಈಗ ಇವೆಲ್ಲ ಫಸ್ಟ್ ಎತ್ಕೊಂತಾನೆ ನಂದು ನಂದು ಅಂತ ಹೇಳಿದ್ರಲ್ಲ, ಇವೆಲ್ಲ ನಂದಾದರೆ ನೀವು ಯಾರು ಅಂತ ಪ್ರಶ್ನೆ ಹಾಕ್ರಿ, ಉತ್ತರ ಕೊಡಲಿ ನೋಡೋಣ. ಈ ಮನಸ್ಸು ಬಿಟ್ಸ್ಕೊಂಡಿದ್ರು. ಇವೆಲ್ಲ ನಂದು ಅಂತ ನೀವೇ ಹೇಳ್ತಿರಲ್ರಿ, ಇವೆಲ್ಲ ನಂದಾದರೆ ನೀವು ಯಾರು? ಎಷ್ಟು ಚೆನ್ನಾಗಿದೆ ನೋಡ್ರಿ. ಪ್ರಶ್ನೆ ಒಂದು ಸಾಕು ನಾವು ವಿಚಾರ ಮಾಡೋದಕ್ಕೆ. ಆದ್ದರಿಂದ ಎಚ್ಚರದ ಮನಸ್ಸಿನ ತರ್ಕ ಅದು ವಿವೇಕ ಇಲ್ಲದೆ ಇರೋದು, ಅನುಭವ ಇಲ್ಲದೆ ಇರೋ ಮಾತು. ಒಂದು ಸಾರಿ ಹಿಂಗೆ ಹೇಳ್ತೆ, ಒಂದು ಸಾರಿ ನಾನು ಅಂತೀಯ, ಒಂದು ಸಾರಿ ನಂದು ಅಂತೀಯ. ಸರಿಯಾಗಿ ಹೇಳಿದ್ರೆ ಇಲ್ಲ ಇಲ್ಲ ನಾನು, ಇನ್ನೊಂದು ಸಾರಿ ಏನೇ ಇಲ್ಲ ಇಲ್ಲ ನಂದು ಅಂತ ಹಿಂಗೆ ಹೇಳ್ತಾರೆ. ಯಾಕೆ? ಅದು ಕಂಡಿಲ್ಲ ಪಾಪ. ಹೋಗಿ ಅದನ್ನು ಕೇಳಿದ್ರೆ ಏನು ಹೇಳುತ್ತೆ? ಅದಕ್ಕೆ ಅನುಭವನ ಕೇಳಿ ಅಂತ ಹೇಳಿದೆ. ಅದಕ್ಕೆ ನಮಗೆ 3 ಅನುಭವಗಳಿದೆ. ಒಂದು ಇಂದ್ರಿಯ ಅನುಭವ, ಎರಡನೇದು ವೇದನಾನುಭವ. ಇವು ವ್ಯವಹಾರಕ್ಕೆ ಸೇರಿರೋದು, ಎಚ್ಚರಕ್ಕೆ ಸೇರಿರೋದು. ಇದನ್ನು ಬಿಟ್ಟು ನೇರಾದ ಅನುಭವ ಅದನ್ನು ಕೇಳಿದ್ರೆ ಕರೆಕ್ಟಾದ ಉತ್ತರ ಕೊಡ್ತಾರೆ. ನಮಗೆಲ್ಲ ಗೊತ್ತಾಗಿದೆ. ಈ ಆಕ್ಷೇಪಕ್ಕೆಲ್ಲ ಎಚ್ಚರದ ದೃಷ್ಟಿಯ ತರ್ಕವೇ ಮೂಲ. ಬರೀ ಅರಿವು ಬೇರೆ ಬೇರೆ ರೂಪಗಳನ್ನು ತಳೆಯುವುದು ನಮ್ಮ ಪೂರ್ಣಾನುಭವದಲ್ಲಿ
ತಳೆಯುವುದು ನಮ್ಮ ಪೂರ್ಣ ಅನುಭವದಲ್ಲಿರುವಾಗ ಅದು ಹೀಗೆ ಯಾಕಾಗುತ್ತೆ ಅಂತ ನೀವು ಕೇಳೋಕ್ಕಾಗೋದಿಲ್ಲ. ನಿಮ್ಮದೇ ಸ್ವಂತ ಅನುಭವ. ಆ ಅನುಭವದ ಮುಂದೆ ಈ ಮನಸ್ಸು ಹೇಳೋ ತರ್ಕನ ಯಾಕೆ ನಂಬ್ತಿರ್ರಿ ಅಂತ ಕೇಳ್ತಾರೆ. ಇವಾಗ ನಮಗೆ ಅರ್ಥ ಆಗೋಯ್ತದು. ಆದ್ದರಿಂದ ನಾವು ಪ್ರಶ್ನೆ ಕೇಳಂಗಿಲ್ಲ, ಆ ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಷ್ಟೇ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಅವಕಾಶವೇ ಇಲ್ಲ ಹಂಗೆ ಕೇಳೋದಕ್ಕೆ. ಬರೀ ಅರಿವು ಬೇರೆ ಬೇರೆ ರೂಪಗಳನ್ನು ತಳೆಯುವುದೆಂಬುದು ಕಾರ್ಯಕಾರಣ ಭಾವವನ್ನು ಅಂಗೀಕರಿಸಲ್ಲ. ಈಗ ಕಾರ್ಯ ಕಾರಣ ಎಚ್ಚರದಲ್ಲಿ ಹೊಂದುತ್ತೆ, ದೃಶ್ಯ ಪ್ರಪಂಚದಲ್ಲಿ ಹೊಂದುತ್ತೆ. ಎಚ್ಚರ ಅಂದ್ರೂ ಒಂದೇ, ದೃಶ್ಯ ಪ್ರಪಂಚ ಎರಡು ಒಂದೇ. ಎಲ್ಲಿ ಕಾಲ ಇರುತ್ತೋ ದೇಶ ಇರುತ್ತೋ ಅವಸ್ಥೆ ಒಳಗಡೆ ಹೊಂದುತ್ತೆ. ಫಾರ್ ಎಕ್ಸಾಂಪಲ್, ನಾನು ಎಲ್ಲಿಂದ ಹುಟ್ಟಿದ? ನಮ್ಮ ತಂದೆ ತಾಯಿಗಳಿಂದ. ನೀವೆಲ್ಲಿಂದ ಹುಟ್ಟಿದ್ರು? ನಿಮ್ಮ ತಂದೆ ತಾಯಿಗಳಿಂದ. ಅವರೆಲ್ಲಿಂದ ಹುಟ್ಟಿದ್ರು? ಅವ್ರ ತಂದೆ ತಾಯಿಗಳಿಂದ. ಅವರೆಲ್ಲಿಂದ? ಅವ್ರ ತಂದೆ ತಾಯಿಗಳಿಂದ. ಮರ ಎಲ್ಲಿಂದ ಬಂತು? ಬೀಜದಿಂದ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಬೀಜ ಎಲ್ಲಿಂದ ಬಂತು? ಮರದಿಂದ. ಹಿಂಗೆ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇದೆ. ಈಗ ಪ್ರಶ್ನೆ, ಹಾವಿಗೆ ಕಾರಣ ಏನು? ಹಗ್ಗದಿಂದ ಹುಟ್ಟಾ? ಹೇಳ್ರಿ ನೋಡೋಣ. ಬಟ್ ಕಾರಣ ಬೇಕಾದ್ರೆ ಒಂದರ್ಥದಲ್ಲಿ ಹೇಳ್ಬೋದು. ಈಗ ಹುಟ್ಟುತ್ತಾ ಅಂತ ನಾನು ಪ್ರಶ್ನೆ ಕೇಳಿದ್ರೆ, ಹಗ್ಗದಿಂದ ಹಾವು ಹುಟ್ಟುತ್ತಾ ಅಂತ ಪ್ರಶ್ನೆ ಕೇಳ್ತೀನಿ ಇಟ್ಕೊಳ್ರಿ. ಎಲ್ಲರೂ ನಗ್ತೀವಿ. ಯಾಕೆ? ಅಲ್ಲಿ ಹಾವಿಲ್ಲ, ನಾನಿದ್ದೀನಿ ಇಲ್ಲಿ. ನಮ್ಮ ತಂದೆ ತಾಯಿಗಳಿಂದ ನಾನು ಹುಟ್ಟಿದ್ದೀನಿ ಅನ್ನೋದಕ್ಕೆ ನಾನಿದ್ದೀನಿ. ಬೀಜದಿಂದ ಮರ ಬಂತು ಅನ್ನೋದಕ್ಕೆ ಮರ ಇದೆ. ಮೊಟ್ಟೆಯಿಂದ ಕೋಳಿ ಬಂತು ಅನ್ನೋದಕ್ಕೆ ಕೋಳಿನೂ ಇದೆ, ಮೊಟ್ಟೆನೂ ಇದೆ. ಈಗ ಹಾವು ತೋರಿಸ್ರಿ ನನಗೆ ಅಂತೀನಿ. ಎಲ್ಲಿ ತೋರಿಸ್ತೀರಾ? ಆದರೆ ಆ ಹಾವು ಅಂತ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹಗ್ಗ ಕಾರಣ. ಹಂಗೆ ಬೇಕಾದರೆ ಹೇಳಿ, ಕಾರ್ಯಕಾರಣ ಭಾವ ಇದರಿಂದ ಅದು ಹುಟ್ಟಿತು ಅಂತ ಹೇಳಕ್ಕೆ ಬರಲ್ಲ, ಅಲ್ಲಿಲ್ಲ. ಅದರಿಂದ ಇಲ್ಲಿ ಅದೇ ರೀತಿ ಆತ್ಮನಿಂದ ಇವೆಲ್ಲ ಹುಟ್ಟಿದೆ ಅನ್ನೋದು ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಬೇಕಾಗಿರೋದು. ಹಾವು ಹಗ್ಗ ನಮ್ಗೆ ಅರ್ಥ ಆಗುತ್ತೆ, ಇಲ್ಲ ಹಂಗೆ ತಗೋಬೇಕು. ಆತ್ಮನಿಂದ ಈ ಪ್ರಪಂಚ ಹುಟ್ಟಿದೆ ಹೊಂದೋದಿಲ್ಲ. ಎರಡಿದ್ರೆ ಹುಟ್ಟಬೇಕಪ್ಪ, ಎರಡೆಲ್ಲಿದೆ ಅಂತ ಪ್ರಶ್ನೆ. ಮತ್ತು ನಿಮ್ಮ ಶಾಸ್ತ್ರದಲ್ಲಿ ಹೇಳುತ್ತಲ್ಲ ಸ್ವಾಮಿ, ಆಕಾಶ ಸಂಭೂತಃ, ಆಕಾಶದಿಂದ ವಾಯು ಸಂಭೂತ. ಆಕಾಶ ಯೋಚನೆ, ಆತ್ಮನು ಯೋಚನೆ ಮಾಡ್ತು, ಆಕಾಶವನ್ನು ಸೃಷ್ಟಿ ಮಾಡ್ದ. ಆಕಾಶ ಯೋಚನೆ ಮಾಡ್ತು, ವಾಯುವನ್ನು ಸೃಷ್ಟಿ ಮಾಡ್ದ. ವಾಯು ಯೋಚನೆ ಮಾಡ್ತು, ಅಗ್ನಿ ಮತ್ತು ಜಲವನ್ನು ಪೃಥ್ವಿಯಿಂದ ಪ್ರಾಣಿಗಳು, ಮನುಷ್ಯರು ಇವೆಲ್ಲ ಅಂತ ಏನೋ ಹೇಳ್ತಿರಲ್ಲ ಸ್ವಾಮಿ. ಇವು ನಮ್ಮನ್ನು ಆತ್ಮತತ್ವದಲ್ಲಿ ನಿಲ್ಲಿಸೋದಕ್ಕೋಸ್ಕರ ಕಾರ್ಯಕಾರಣ ಭಾವದಿಂದ ಹೇಳಿದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡಿಕೊಂಡಾಗ ಕಾರ್ಯಕಾರಣ ಭಾವ ಇಲ್ಲಿ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾವು ಹಗ್ಗಕ್ಕೆ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಅರಿವು ಬೇರೆ ಬೇರೆ. ಈ ಗಾಢನಿದ್ರೆಯಲ್ಲಿರೋ ಅರಿವು ಇವು ಬೇರೆ ಬೇರೆ. ಬರೀ ಅರಿವು ಬೇರೆ ಬೇರೆ ರೂಪಗಳನ್ನು ತಳೆಯುವುದೆಂಬುದು ಕಾರ್ಯಕಾರಣ ಭಾವವನ್ನು ಅಂಗೀಕರಿಸಿ ಹೇಳಿದ್ದಲ್ಲವೆಂದು ಆಗಲೇ ತಿಳಿಸಿರ್ತೇವೆ ಅಂತ ತಗೋಬಾರ್ದು. ಅದರಿಂದ ಇದು ಹುಟ್ಟಿತು ಅಂತ ಏನಿಲ್ಲ, ಅಲ್ಲಿ ಹಗ್ಗಕ್ಕೆ ಹೊಂದೋದಿಲ್ಲ. ಆದ್ದರಿಂದ ಇದನ್ನು ತಿಳಿಯುತ್ತೇವೆ. ಅರಿವಿನ ವಿವರ್ತವೇ ಎಚ್ಚರ ಕನಸುಗಳು. ಅಂದರೆ ಈ ನಮ್ಮ ನಿಜವಾದ ಅರಿವಿದೆಯಲ್ಲ, ಅದರ ರೂಪಾಂತರವೇ ಇದು. ರೂಪಾಂತರ ಅಂದರೆ ಅದೇ ಹಿಂಗೆ ತೋರ್ತಾ ಇದೆ, ಹಗ್ಗವೇ ಹಾವಾಗಿ ತೋರ್ತಾ ಇದೆ ಅಷ್ಟೇ. ಆ ಆತ್ಮನೇ, ಅರಿವೇ ಬೇರೆ ಅರಿವುಗಳಾಗಿ ತೋರ್ತಾ ಇದೆ ಅಷ್ಟೇ. ಹಾಗೆ ಮಣ್ಣೇ ಗಣಪತಿಯಾಗಿ ತೋರ್ತಾ ಇದೆ. ನೀವು ಎಷ್ಟು ಬೇಕಾದರೂ ಹೇಳ್ರಿ, ಅದರಲ್ಲಿ ಎಲ್ಲ ಅದರಲ್ಲಿ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವುಗಳಲ್ಲಿರುವ ಅರಿವುಗಳು ಹೀಗೆ ಅರಿವೇ ಎಲ್ಲ ರೂಪದಿಂದಲೂ ವಿವರ್ತರವಾಗಿರುವುದರಿಂದ ಅರಿವಿಗೆ ಯಾವ ಕಳಂಕವೂ ತೊಟ್ಟೋದಿಲ್ಲ. ಅದು ತೋರ್ಕೋಬೋದು, ಎಷ್ಟು ಬೇಕಾದ್ರೂ ತೋರ್ಕೋಬೋದು. ಆದರೆ ಆ ಅರಿವಿಗೆ ಏನೂ ಆಗೋದಿಲ್ಲ. ಮೇಲ್ಗಡೆ ಇವಾಗ ಸೂರ್ಯ ಇರ್ತಾನೆ, ಕೆಳಗಡೆ ನೀವು 2 ಬಕೆಟ್ ಇಟ್ರಿ, 2 ಬಕೆಟ್ಗಳಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳುತ್ತೆ. 100 ಬಕೆಟ್ ಇಡ್ರಿ, 100 ಬಕೆಟ್ನಲ್ಲೂ ಕಾಣುತ್ತೆ. ಸೂರ್ಯ 100 ಇದ್ದಾನ? ಇಲ್ಲ. ಹಾಗೆ ಅರಿವು, ನಿಜವಾದ ಅರಿವು ಒಂದೇ. ಎಚ್ಚರದಲ್ಲಿ ಇಷ್ಟು ಥರ ಅರಿವುಗಳು ಕಾಣ್ತಾ ಇದೆ ಅಂತ ಹೇಳ್ತಾರೆ. ಮತ್ತು ಇದು ಕಾರ್ಯಕಾರಣ ಭಾವನ. ಅಲ್ಲಿ ಸೂರ್ಯ ಕಾರ್ಯ, ಇದರ ಕಾರಣ ಅಂದರೆ ತೋರೋಷ್ಟು ಕಾರ್ಯಕಾರಣ ಹೇಳಿ. ಬಟ್ ಇಲ್ಲಿ ಸೂರ್ಯ ಹುಟ್ಟುದು ಅಂತ ಹೇಳ್ರಿ ನೋಡೋಣ. 100 ಜನ ಸೂರ್ಯ ಇರ್ತಾರೇನೋ? ಇಲ್ಲ. ಹಾಗೆ
ಅರಿವು ಒಂದೇ ಇದ್ದರೂ ಎಚ್ಚರ ದೃಶ್ಯ ಪ್ರಪಂಚದಲ್ಲಿ ತೋರೋ ಅರಿವುಗಳು ಬೇಕಾದಷ್ಟು ಇರ್ಬೋದು, ಕಾರ್ಯಕಾರಣ ಭಾವ ಹೇಳಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾವ ಕಳಂಕವೂ ತಟ್ಟೋದಿಲ್ಲ. ಕಣ್ಣು, ಕಿವಿ, ಮೂಗು, ಮಾತು, ನಾಲಿಗೆ ಎಂಬ ಸ್ಥಾನಗಳಲ್ಲಿ ಕಾಣಿಸ್ಕೊಳ್ಳಲ್ವೇವೋ ಹೃದಯವೇ ಮನಸ್ಸೇ ಅಂತ ನಾವು ಹೇಳ್ತೀವಿ ಅಲ್ವಾ. ಈಗ ನಮ್ಮ ಶರೀರ ಒಂದೇ, ಸರಿ, ಶರೀರಕ್ಕೆ ಎಷ್ಟೊಂದು ಭಾಗಗಳಿದೆ ನೋಡ್ರಿ. ಕಾಲು ಬೇರೆ, ಕೈ ಬೇರೆ, ತಲೆ ಬೇರೆ, ಮುಖ ಬೇರೆ, ಕಣ್ಣು ಬೇರೆ, ಕಿವಿ ಬೇರೆ, ಇಷ್ಟೊಂದು ಅಂಗಾಂಗಗಳಿದೆ. ಮಸಲ್ಸ್ ಬೇರೆ, ಮೂಳೆಗಳು ಬೇರೆ, ಅದೆಷ್ಟೆಷ್ಟೋ ಇದೆ. ಈಗ ಒಂದು ಚುಚ್ಕೊಂತು ಅಂತ ಇಟ್ಕೊಳ್ರಿ ಕಾಲಿಗೆ, ನೋವು ಎಲ್ಲ ಕಡೆನೂ ಗೊತ್ತಾಗುತ್ತೋ ಇಲ್ವೋ, ಹಾಗೆ ಅಂತ ಹೇಳ್ತಾ ಇದ್ದಾರೆ. ಮನಸ್ಸು ಎಲ್ಲ ಕಡೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದೇಹದಲ್ಲೆಲ್ಲ ಮನಸ್ಸಿದ್ದೇ ಇರುತ್ತೆ ಇಲ್ವೋ, ಎಲ್ಲ ಕಡೆನೇ ಇರುತ್ತೋ ಇಲ್ವೋ. ಯಾವುದೇ ಭಾಗಕ್ಕೆ ಮುಳ್ಚುಚ್ಕೊಳ್ಳಿ, ನಿಮಗೆ ಠಕ್ ಅಂತ ಗೊತ್ತಾಗ್ಬಿಡುತ್ತೆ. ಯಾಕೆ? ಮನಸ್ಸು ಎಲ್ಲ ಕಡೆ ಇದೆ. ಅದೇ ರೀತಿ ಮನಸ್ಸಿಗಿಂತ ಹಿಂತಡಿಕೆ ಬುದ್ಧಿ, ಬುದ್ಧಿಗಿಂತ ಹಿಂತಡಿಕೆ ಚಿತ್ತ, ಚಿತ್ತಕ್ಕಿಂತ ಹಿಂತ ಕಡೆ ಅಹಂಕಾರ, ಅಹಂಕಾರಕ್ಕಿಂತ ಹಿಂತ ಕಡೆ ಆತ್ಮ ಇರ್ತಾರೆ. ಆದ್ದರಿಂದಲೇ ಯಾವ ಅರಿವಾಗಬೇಕಾದ್ರೂ ಅರಿವೇ ಕಾರಣ ಅಂತ ಒಂದರ್ಥದಲ್ಲಿ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮುಂದಕ್ಕೆ ಬೇಕಾದಷ್ಟು ಕೆಲವು ಮೂರುಗಳನ್ನ ತೋರಿಸ್ತಾರೆ, ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ನಿಲ್ಲಿಸೋಣ ಎಲ್ಲಿಗೆ, ಯಾರು